ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತಿನ ಈ ವಿಡಿಯೋ ಸೀರೀಸ್ ಅಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ಸ್ ಅಂದ್ರೆ ಭಾಗಾಕಾರದ ನಿಯಮಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಈ ಭಾಗಾಕಾರದ ನಿಯಮ ಸ್ಟೂಡೆಂಟ್ ಆಗಿ ನಿಮಗೆ, ವಿದ್ಯಾರ್ಥಿಯಾಗಿ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಉಪಯೋಗ ಬರುತ್ತೆ ಅನ್ನೋ ಪ್ರಶ್ನೆ ನಿಮಗಿದ್ರೆ ಅದಕ್ಕೆ ಉತ್ತರ ನಾನು ಹೇಳ್ತೀನಿ, ಕೇಳಿ. ಸೊ ಭಾಗಾಕಾರದ ನಿಯಮ ಏನಪ್ಪಾ ಅಂದ್ರೆ, ಒಂದು ಸಂಖ್ಯೆನ ಕೊಟ್ಟಿರ್ತಾರೆ, ಒಂದು ನಂಬರ್ನ ಕೊಟ್ಟಿರ್ತಾರೆ. ಈ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 4 ಅಂತ ಕೊಟ್ಟಿದ್ರೆ ದಿಸ್ ಇಸ್ ಡಿವಿಸಿಬಲ್ ಬೈ 2. ನಾನು ತುಂಬ ಚಿಕ್ಕ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಬಟ್ 13 ಡಿವೈಡ್ ಆಗುತ್ತೆ, 14 ಡಿವೈಡ್ ಆಗುತ್ತೆ, 18 ಡಿವೈಡ್ ಆಗುತ್ತೆ, 19 ಡಿವೈಡ್ ಆಗುತ್ತೆ ಅಂತ ನೋಡಿದ ತಕ್ಷಣ, ಚೂರು ವರ್ಕೌಟ್ ಮಾಡಿದ ತಕ್ಷಣ ಹೇಳ್ಬಿಡ್ಬೋದು, ಎಸ್ ಈ ನಂಬರ್ 19 ಡಿವೈಡ್ ಆಗುತ್ತೆ, ಈ ನಂಬರ್ 14 ಡಿವೈಡ್ ಆಗುತ್ತೆ ಅಂತ. ಓಕೆ, ಸೊ ಹೇಗೆ ಹೇಳ್ತಾ ಇದ್ದಾರೆ ಅದನ್ನು 14 ಡಿವೈಡ್ ಆಗುತ್ತೆ, ಹೇಗೆ ಗೊತ್ತಾಗುತ್ತೆ ನಮಗೆ 14 ಡಿವೈಡ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಈ ಡಿವಿಸಿಬಿಲಿಟಿ ರೂಲ್ಸ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. 100% ನಿಮಗೆ ಫುಲ್ ಯೂಸ್ಫುಲ್ ಆಗಿರುತ್ತೆ ಇದು, ಮತ್ತು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ನಮ್ಮ SSLCಯಲ್ಲಿ ನೋಡೋದಾದರೆ 14 ಚಾಪ್ಟರ್ಗಳಲ್ಲಿ ಸರಿಸುಮಾರು 3ರಿಂದ 4 ಅಥವಾ 4ರಿಂದ 5 ಚಾಪ್ಟರ್ಗಳಲ್ಲಿ ಈ ಡಿವಿಸಿಬಿಲಿಟಿ ರೂಲ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಏನು ಗೊತ್ತಾ ನಿಮಗೆ, ನಮಗೆ ಸ್ಕೂಲಲ್ಲಿ ಈ ಡಿವಿಸಿಬಿಲಿಟಿ ರೂಲ್ಸ್ನ ಹೇಳ್ಕೊಡೋದಿಲ್ಲ. ಸೊ ಅದಕ್ಕಾಗಿ ಪರೀಕ್ಷೆ ನಿಮಗಾಗಿ, ನಿಮ್ಮ ಸ್ಟೂಡೆಂಟ್ಸ್ಗಾಗಿ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ, ನೀವು ಒಳ್ಳೆ ಸ್ಕೋರ್ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಿಮಗೆ ಈ ಡಿವಿಸಿಬಿಲಿಟಿ ರೂಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. 1ರಿಂದ 20 ಡಿವಿಸಿಬಿಲಿಟಿ ರೂಲ್ಸ್ನ ನಾವು ಇವತ್ತು ಕಲಿಯೋಣ. ಓಕೆ, ಸೊ ಬರೀ ಈ ವಿಡಿಯೋ ನೋಡ್ಬಿಟ್ಟು ಕಲಿತ್ರೆ ಸಾಕು, ಅರ್ಥ ಆಗುತ್ತೆ ನಿಮ್ಗೆ. ಹೌದು, ನನಗೂ ಗೊತ್ತಾಗುತ್ತೆ ಅದು. ಬಟ್ ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, ಲಿಂಕ್ನ ಫಾಲೋ ಮಾಡಿ, ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೋಗಿ ಆ ಲಿಂಕ್ಗೆ. ಅಲ್ಲಿ ಒಂದು PDF ಹಾಕಿದ್ದೀನಿ. ಸೊ ನಾವು ಎಷ್ಟು ಡಿವಿಸಿಬಿಲಿಟಿ ರೂಲ್ಸ್ನ ಇವತ್ತು ಕಲಿತೀವಲ್ಲ ಈ ವಿಡಿಯೋದಲ್ಲಿ, ಆ PDF ಲಿಂಕು ನಿಮಗೆ ಪ್ರಾಕ್ಟೀಸ್ಗೋಸ್ಕರ. ಓಕೆ, ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ, ಸಖತ್ ಮಜಾ ಬರುತ್ತೆ ಮಾಡೋದಕ್ಕೆ. ಪ್ಲೀಸ್ ಸ್ಟೇ ಟ್ಯೂನ್ಡ್ ಅಂಟಿಲ್ ದ ಲಾಸ್ಟ್. ಒಳ್ಳೆ ಮಜಾ ಬರುತ್ತೆ, 20ವರೆಗೂ ಕಲಿತೀರಾ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ವಿಡಿಯೋ. ಮೊದಲನೇದೇನಿದೆ ನೋಡಿ. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 1, 1ರ ಭಾಗಾಕಾರ. ಯಾವೆಲ್ಲ ನಂಬರ್ಗಳು 1ಇಂದ ಡಿವೈಡ್ ಆಗುತ್ತೆ? ವೆರಿ ಸಿಂಪಲ್ ಆನ್ಸರ್, ಎಲ್ಲ ನಂಬರ್ಗಳು, ಎಲ್ಲ ಸಂಖ್ಯೆಗಳು ಅಥವಾ ಆಲ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 1. ಫಾರ್ ಎಕ್ಸಾಂಪಲ್, ಇಸ್ 13 ಡಿವಿಸಿಬಲ್ ಬೈ 1? ಎಸ್, 13ನ ಒಂದು ಭಾಗಾಕಾರ ಮಾಡೋಕ್ಕೆ ಸಾಧ್ಯನಾ? ಆಗತ್ತೆ ಮಾಡೋಕ್ಕೆ. 24ನ್ನು 1ರಿಂದ ಭಾಗಾಕಾರ ಮಾಡ್ಬೋದಾ? ಮಾಡ್ಬೋದು. ಸೊ ನಾನು ಇಲ್ಲೇನು ಬರ್ದಿದ್ದೀನಿ, ಎಲ್ಲ ನಂಬರ್ಗಳು 1ರಿಂದ ಭಾಗಾಕಾರ ಮಾಡಬಹುದು. ಓಕೆ, ಎಲ್ಲ ನಂಬರ್ಗಳು 1ರಿಂದ ನಾವು ಭಾಗಾಕಾರ ಮಾಡ್ಬೋದು. ದಿಸ್ ಇಸ್ ಡಿವಿಸಿಬಿಲಿಟಿ ರೂಲ್ ಆಫ್ 1. ವೆರಿ ಸಿಂಪಲ್. ಎಸ್, ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 2ಗೆ ಹೋಗೋಣ. ನೋಡಿ, ಡಿವಿಸಿಬಿಲಿಟಿ ರೂಲ್ ಆಫ್ 2 ಅಲ್ಲಿ ನಾನೀಗ ಒಂದು 2 ಡಿಜಿಟ್ ನಂಬರ್, ಒಂದು 3 ಡಿಜಿಟ್ ನಂಬರ್, ಒಂದು 4 ಡಿಜಿಟ್ ನಂಬರ್ನ ತಗೊಂಡಿದ್ದೆ. ಸೊ ಈ ನಂಬರ್ಗಳನ್ನು ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ದಿಸ್ ಇಸ್ ಡಿವಿಸಿಬಲ್ ಬೈ 2 ಅಂತ? ವೆರಿ ಸಿಂಪಲ್. ಬಿಡಿ ಸ್ಥಾನ ಅಂದರೆ ಯೂನಿಟ್ಸ್ ಪ್ಲೇಸ್. ಯೂನಿಟ್ಸ್ ಪ್ಲೇಸ್ ಅಂದರೆ ಏನು? ದಿಸ್ ಇಸ್ ದ ಯೂನಿಟ್ಸ್ ಪ್ಲೇಸ್, ದಿಸ್ ಇಸ್ ದ ಯೂನಿಟ್ಸ್ ಪ್ಲೇಸ್, ದಿಸ್ ಇಸ್ ದ ಯೂನಿಟ್ಸ್ ಪ್ಲೇಸ್. ಈ ಯೂನಿಟ್ಸ್ ಪ್ಲೇಸ್ಗಳಲ್ಲಿ ಸಮಸಂಖ್ಯೆ ಅಥವಾ ಈವನ್ ನಂಬರ್, ಸಮಸಂಖ್ಯೆ ಅಥವಾ ಈವನ್ ನಂಬರ್ ಇದ್ದರೆ ಕಣ್ಣು ಮುಚ್ಕೊಂಡು ವಿ ಕ್ಯಾನ್ ಡಿವೈಡ್ ಬೈ 2. ಸೊ ಇಲ್ಲಿ ನೋಡಿ, ಈವನ್ ನಂಬರ್ ಇದೆಯಾ? ಎಸ್. ಇದರಲ್ಲೂ ಈವನ್ ನಂಬರ್ ಇದೆಯಾ? ಎಸ್. ಇದರಲ್ಲೂ ಈವನ್ ನಂಬರ್ ಇದೆಯಾ? ಎಸ್. ಹಾಗಾದರೆ 3 ಕೂಡ ಡಿವಿಸಿಬಲ್ ಬೈ 2. ಸಿಂಪಲ್ ಅಲ್ವಾ? ಸಿ, 14 ಡಿವೈಡೆಡ್ ಬೈ 2 ಎಷ್ಟು? 14 ಡಿವೈಡೆಡ್ ಬೈ 2 ಇಸ್ 7. 320 ಡಿವೈಡೆಡ್ ಬೈ 2 ಎಷ್ಟು? 320 ಡಿವೈಡೆಡ್ ಬೈ 2 ಇಸ್ 160. ಕರೆಕ್ಟ್. 3 1s are 3, 1 remainder, 3 6s are 12. ಅದೇ ಥರ 1684 ಡಿವಿಸಿಬಲ್ ಬೈ 2 ಎಷ್ಟು? 2 1s are, ಓಕೆ, ಇದು ಎಲ್ಲ ಕ್ಯಾನ್ಸಲ್ ಆಗುತ್ತೆ. 2 1s are, 2 8s are 16, 2 4s are 8, 2 2s are 4. ಸೊ 842. ರೈಟ್ ನೋಡಿ. ಸೊ ಆನ್ಸರ್ ಏನು ಬರ್ತಿದ್ದಕ್ಕೆ? 842. ಸೊ ಡಿವಿಸಿಬಲ್ ಅಂದರೆ ಏನು? ಸೊ ಇವಾಗ ನೋಡಿ, ಕೆಲವರು ಹೇಳ್ತಾರೆ ಸರ್ 5 ಕೂಡ ಡಿವಿಸಿಬಲ್ ಬೈ 2 ಆಗುತ್ತೆ ಅಂತ. ಹೌದು, 5 ಕೂಡ ಡಿವಿಸಿಬಲ್ ಬೈ 2 ಆಗುತ್ತೆ. ಆನ್ಸರ್ 2.5 ಬರುತ್ತೆ. ಬಟ್ ನಮಗೆ ಡೆಸಿಮಲ್ಸ್ ಬೇಡ, ಫುಲ್ ಕ್ಲಿಯರಾಗಿ ನೋಡಿ. ಈ ಥರ ಹೋಲ್ ನಂಬರ್ಗಳು ಬೇಕು ಅಥವಾ ನ್ಯಾಚುರಲ್ ನಂಬರ್ಗಳು ಬೇಕು, ಡೆಸಿಮಲ್ಗಳು ಬೇಡ ನಮಗೆ. ಓಕೆ, ಸೊ ಡೆಸಿಮಲ್ ಅಂದರೆ ಯಾವ ನಂಬರಿಂದ ಯಾವ ನಂಬರ್ ಬೇಕಾದ್ರೂ ಡಿವೈಡ್ ಮಾಡ್ಬೋದು. ಅದಕ್ಕೆಲ್ಲ ನಾವೇನಂತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಬಟ್ ಆದರೆ ನಾವು HCF LCM ಇದನ್ನೆಲ್ಲ ಕಂಡುಹಿಡಿಬೇಕಾದ್ರೆ ಈ ಡಿವಿಸಿಬಿಲಿಟಿ ರೂಲ್ಸ್ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ 2 ಡಿವಿಸಿಬಿಲಿಟಿ ರೂಲ್ಸ್, 2ರ ಭಾಗಾಕಾರ ನಿಯಮ ಗೊತ್ತಾಯ್ತಲ್ವಾ ನಿಮಗೆ? ಸೊ ಇದೇ ಥರ ಬಿಡಿ ಸಂಖ್ಯೆಗಳಲ್ಲಿ ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ ಸಮಸಂಖ್ಯೆ ಅಥವಾ ಈವನ್ ಡಿಜಿಟ್ ಬಂದರೆ ಇಟ್ ಇಸ್ ಡಿವಿಸಿಬಲ್ ಬೈ 2. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಏನು ಜ್ಞಾಪಕ ಇಟ್ಕೋಬೇಕು? 1ಗೆ ಜ್ಞಾಪಕ ಇಟ್ಕೋಬೇಕು, ಆಲ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 1. ಎಲ್ಲ ಸಂಖ್ಯೆಗಳು 1ರಿಂದ ಭಾಗಾಕಾರ ಆಗುತ್ತೆ. 2ಗೆ ಜ್ಞಾಪಕ ಇಟ್ಕೋಬೇಕು,
ಕೊಟ್ಟಿರುವ ಸಂಖ್ಯೆಯಲ್ಲಿ ಇನ್ ದ ಗಿವನ್ ನಂಬರ್ ಬಿಡಿ ಸ್ಥಾನದಲ್ಲಿ ಇನ್ ದ ಯೂನಿಟ್ಸ್ ಪ್ಲೇಸ್ ಇಫ್ ವಿ ಗೆಟ್ ಅ ಈವನ್ ನಂಬರ್, ಸಮ ಸಂಖ್ಯೆ ಬಂದಿದ್ರೆ ಅದು 2ರಿಂದ ಭಾಗಾಕಾರ ಆಗುತ್ತೆ. ತೋರಿಸಿದ್ದೀನಿ. 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್, 5 ಡಿಜಿಟ್ಗೂ ಅಷ್ಟೇ, 6 ಡಿಜಿಟ್ಗೂ ಅಷ್ಟೇ, 7 ಡಿಜಿಟ್ಗೂ ಅಷ್ಟೇ. ಓಕೆ, 5, 6, 7 ಮಾಡಿಲ್ಲ, ಯಾಕಂದರೆ ವಿ ಹ್ಯಾವ್ ಟು ಡೂ ಅಂಟಿಲ್ 20 ಅಲ್ವಾ. ಸೊ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡೋಣ. ರೈಟ್, ನೆಕ್ಸ್ಟ್ ಅದರ ರೂಲ್ ಮಾತ್ರ ಹಾಗೆ ಇರುತ್ತೆ. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 3. ಸೊ ಇವಾಗ ಒಂದು ಸಂಖ್ಯೆನ ಕೊಟ್ಟಿರ್ತಾರೆ, ಇದು 3ರಿಂದ ಭಾಗಾಕಾರ ಆಗುತ್ತೋ ಇಲ್ವೋ ಹೇಗೆ ಗೊತ್ತಾಗುತ್ತೆ? ವೆರಿ ಸಿಂಪಲ್. ಇವಾಗ 15 ಅಂತ ತಗೊಳ್ಳಿ, 15 ಇದಂತೂ ನೀವು ಹೇಳ್ತೀರಾ ಹೌದು ಸರ್ ಇದು 3ರಿಂದ ಭಾಗಾಕಾರ ಆಗುತ್ತೆ. ಹೇಗೆ ಹೇಳಿ? 3 5 15 ಅಲ್ವಾ? ಎಸ್. ಬಟ್ ಆದರೆ ಟ್ರಿಕ್ ನೋಡಿ, ಇಲ್ಲಿ ಯಾವುದೇ ಒಂದು ನಂಬರ್ ಕೊಟ್ಟಿರಲಿ, 15 ಅಂತ ಕೊಟ್ಟಿದ್ದಾರಲ್ವಾ, ಈ ನಂಬರಲ್ಲಿರೋ ಡಿಜಿಟ್ಸ್ನೆಲ್ಲ ಆ್ಯಡ್ ಮಾಡಿ. ಕೊಟ್ಟಿರುವ ಸಂಖ್ಯೆಯನ್ನು ಎಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡಿ. ಇವಾಗ 15 ಅಂದರೆ 1 5 ಇದೆ, ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾಗ ಏನು ಬರುತ್ತೆ ನಮಗೆ? 6. ಇವಾಗ ಈ 6 ಡಿವಿಸಿಬಲ್ ಬೈ 3ನಾ? ಯೋಚನೆ ಮಾಡಿ. ಹೌದು ಅಂದರೆ ದಿಸ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ 3 ಅಷ್ಟೇ. ಓಕೆ, ಸೊ 3ರ ಭಾಗಾಕಾರದ ನಿಯಮ ಏನು? ಡಿವಿಸಿಬಿಲಿಟಿ ರೂಲ್ ಆಫ್ 3 ಏನು? ಕೊಟ್ಟಿರುವ ನಂಬರಲ್ಲಿ ಎಲ್ಲ ನಂಬರ್ನ ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್ 15 ಅಂದರೆ 1 + 5. ಆ್ಯಡ್ ಮಾಡಿದ್ಮೇಲೆ ಒಂದು ನಂಬರ್ ಬರುತ್ತಲ್ವಾ, ನೋಡಿ ನಂಬರ್ ಬಂತು 6. ಈ ಬಂದಿರೋ ನಂಬರು 3ಇಂದ ಡಿವೈಡ್ ಆದರೆ 15 ಕೂಡ 3ಇಂದ ಡಿವೈಡ್ ಆಗುತ್ತೆ ಅಂತ ಅಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ 729 ನೋಡಿ, 792 ನೋಡಿ. ಈಗ ಇದನ್ನು ನೋಡಿ, 7 + 9 ಎಷ್ಟು? 16, 16. 16 + 2 18, 18. 18 ಇವಾಗ 3ಇಂದ ಡಿವೈಡ್ ಆಗುತ್ತಾ? ಯೋಚನೆ ಮಾಡಿ. ಆಗುತ್ತೆ. ಸೊ ಆಗುತ್ತೆ. ಸೊ ಇದು 3ಇಂದ ಡಿವೈಡ್ ಆದರೆ ಇದು ಕೂಡ 3ಇಂದ ಡಿವೈಡ್ ಆಗುತ್ತೆ. ಹೇಗೆ ನೋಡಿ, 792 ಅಲ್ವಾ? 3 2s are 6, 1 ರಿಮೈಂಡರ್, 9 ತೊಗೊಂಬನ್ನಿ ಕೆಳಗಡೆ. 3 6s are 18, 1 ರಿಮೈಂಡರ್, 2ನ ಕೆಳಗಡೆ ತೊಗೊಂಬನ್ನಿ. 3 4s are 12. ಡನ್ ಅಷ್ಟೇ. ಓಕೆ, ಇವಾಗ 264 ಇದು 3ಇಂದ ಡಿವೈಡ್ ಆಗುತ್ತಾ? 6 + 2 8, 8 + 4 12. ಸೊ 12 3ಇಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಹಾಗಾದರೆ 264 ಕೂಡ ಆಗುತ್ತೆ. ಓಕೆ, ಸೊ ಇದರಲ್ಲಿ ಟ್ರಿಕ್ ಏನು? ವಾಟ್ ಇಸ್ ದ ಟ್ರಿಕ್? ಕೊಟ್ಟಿರುವ ನಂಬರಲ್ಲಿ ಎಲ್ಲನೂ ಆ್ಯಡ್ ಮಾಡಿ. ಇನ್ನೊಂದು ನೋಡಿ, 4 3 2 6 ತೋರಿಸ್ತೀನಿ. ಸೊ 4 3 2 6 ಅಲ್ಲಿ 4 + 3 + 2 + 6 ಅಲ್ವಾ? 4 3 2 6 ಆ್ಯಡ್ ಮಾಡಿ ಇದನ್ನು. 4 + 3 7, 7 + 2 9, 9 + 6 15. ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 15. ಈ 15 3ಇಂದ ಡಿವೈಡ್ ಆಗುತ್ತಾ? ಯೋಚನೆ ಮಾಡಿ. ಆಗುತ್ತೆ. ಓಕೆ, ಸೊ ಇದನ್ನು 3ಇಂದ ಭಾಗಾಕಾರ ಮಾಡೋಕ್ಕಾಗತ್ತಾ? ಆಗುತ್ತೆ. ಹಾಗಾದರೆ ಇದನ್ನೂ ಕೂಡ ನಾವು 3ಇಂದ ಭಾಗಾಕಾರ ಮಾಡ್ಬೋದು. ಹೇಗೆ ನೋಡಿ, 3 1s are 3, 1 ರಿಮೈಂಡರ್, 3 ಕೆಳಗಡೆ ಬರುತ್ತೆ. 3 4s are 12, 1 ರಿಮೈಂಡರ್, 2 ಕೆಳಗಡೆ ಬರುತ್ತೆ. 3 4s are 12, 0 ರಿಮೈಂಡರ್, 6 ಕೆಳಗಡೆ ಬರುತ್ತೆ. 3 2s are 6. ಸೊ ಆನ್ಸರ್ ಏನು ಬರುತ್ತೆ? ಸೊ 6 ಅಂದರೆ ಇಲ್ಲಿ 0 0 ಆಗುತ್ತೆ. ಆನ್ಸರ್ ಇಸ್ 1442 ಅಷ್ಟೇ. ರೈಟ್, ಕ್ಲಿಯರ್, ಅರ್ಥ ಆಯ್ತಾ? ಇವಾಗ 1442 3ಇಂದ ಡಿವೈಡ್ ಆಗುತ್ತಾ? 4 + 4 8, 8 + 2 10, 10 + 1 11. ಇವಾಗ 3 11ನ ಡಿವೈಡ್ ಮಾಡುತ್ತಾ? ಇಲ್ಲ, ಮಾಡಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಡಿವಿಸಿಬಲ್ ಬೈ 3. ಇನ್ಯಾವುದರಿಂದ ಡಿವೈಡ್ ಮಾಡ್ಬೋದು ಇದನ್ನು? ನೋಡಿ, ಬಿಡಿ ಸ್ಥಾನದಲ್ಲಿ ಏನಿದೆ, ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? ಸಮ ಸಂಖ್ಯೆ, ಈವನ್ ಡಿಜಿಟ್ ಇದೆ. ಹಾಗಾದರೆ ದಿಸ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. ಡನ್ ಅಷ್ಟೇ. ಓಕೆ, ಸೊ ಇದು ಡಿವಿಸಿಬಿಲಿಟಿ ರೂಲ್ ಆಫ್ 3. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 4. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನಪ್ಪ ಅಂದರೆ, ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಎಷ್ಟೇ ದೊಡ್ಡ, ಬೇಕಾದ್ರೆ 10 ಡಿಜಿಟಿನ ಸಂಖ್ಯೆ ಇರಲಿ, ನೋ ಪ್ರಾಬ್ಲಮ್. ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ನಾವು ನೋಡಬೇಕಾಗಿರೋದು ಲಾಸ್ಟ್ 2 ಡಿಜಿಟ್. ಲಾಸ್ಟ್ 2 ಡಿಜಿಟ್. 2 ಡಿಜಿಟಲ್ಲಿ ಏನೂ ಮಾಡೋಕ್ಕಾಗಲ್ಲ, 2 ಡಿಜಿಟ್ನೇ ಕನ್ಸಿಡರ್ ಮಾಡಿ. ಎಷ್ಟೇ ದೊಡ್ಡ ಡಿಜಿಟ್ ಇರಲಿ, ಇಲ್ಲಿ ನೋಡಿ, ಇಲ್ಲಿ 9 8 3 1 2 9 6 5 4 0. ನಾವು ನೋಡಬೇಕಾಗಿರೋದೇನು? ಲಾಸ್ಟ್ 2 ಡಿಜಿಟ್ ಮಾತ್ರ. ಇದೆಷ್ಟೇ ದೊಡ್ಡದಿರಲಿ, ಲಾಸ್ಟ್ 2 ಡಿಜಿಟ್ ಮಾತ್ರ ನೋಡಿ. ಈ ಲಾಸ್ಟ್ 2 ಡಿಜಿಟ್ಗಳು 4ರಿಂದ ಭಾಗಾಕಾರ ಆದರೆ, ಲಾಸ್ಟ್ 2 ಡಿಜಿಟ್ಗಳು 4ರಿಂದ ಭಾಗಾಕಾರ ಆದರೆ ಈ ಇಡೀ ನಂಬರ್ನ ನಾವು 4ಇಂದ ಡಿವೈಡ್ ಮಾಡ್ಬೋದು. ಸಿಂಪಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ 84 ಅಲ್ವಾ? ಸೊ ಇದು 84 4ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ, ಹೇಳ್ಬೋದಲ್ಲ. 4 2s are 8, 4 1s are 4. 4 2 8, 4 1 1. ಸೊ 4ಇಂದ ಡಿವೈಡ್ ಆಗುತ್ತೆ. ಸೊ 4 2s are 8,
0, 4ನ ಕೆಳಗಡೆ ತೊಗೊಂಬನ್ನಿ, 4 1s are 4, 0, therefore answer is 21. ಓಕೆ, ನೆಕ್ಸ್ಟ್ ನೋಡಿ 3 ಡಿಜಿಟ್ ನಂಬರ್ ಇದೆ 436. ಇದು 4 ಇಂದ ಡಿವೈಡ್ ಆಗುತ್ತೆ ಅಂತ ಹೇಗಪ್ಪ ಗೊತ್ತಾಗುತ್ತೆ ನಮಗೆ? ಲಾಸ್ಟ್ 2 ಡಿಜಿಟ್ನ ನೋಡಿ. ಲಾಸ್ಟ್ 2 ಡಿಜಿಟ್ ಏನಿದೆ? 36. ಈಗ 36 4ರಿಂದ ಭಾಗಾಕಾರ ಆಗುತ್ತಾ? 4 9 36, 4 9s are 36 ಅಲ್ವಾ? ಸೊ ಹಾಗಾದರೆ 436 ಕೂಡ ಡಿವೈಡ್ ಆಗುತ್ತೆ ನೋಡಿ. 4 1s are 4, ಸೊ 0 ಬರುತ್ತೆ, 3 ಬರುತ್ತೆ ಕೆಳಗಡೆ, 0 ತಗೊಳ್ಳಿ, ಸೊ ಮತ್ತೆ ಇಲ್ಲಿ ಏನಾಗುತ್ತೆ? 6 ಆಗುತ್ತೆ. 4 9s are 36. ಡನ್ ಅಲ್ವಾ? ಸೊ 109 ಇಂಟು 4 ಮಾಡಿದ್ರೆ ಏನು ಬರುತ್ತೆ? 436 ಬರುತ್ತೆ. ರೈಟ್? ಕ್ಲಿಯರ್? ಓಕೆ, ಎಸ್. ನೆಕ್ಸ್ಟ್ 3916, 4 ಡಿಜಿಟ್ ನಂಬರ್ನ ತಗೊಂಡಿದ್ದೀನಿ. ಡಿವೈಡ್ ಆಗುತ್ತಾ 4 ಇಂದ? ಏನು ಮಾಡಬೇಕು? ಕೊನೆಯ 2 ಸಂಖ್ಯೆಗಳನ್ನು ನೋಡಬೇಕು. 16 ಇದೆ, 16 4ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಹಾಗಾದರೆ 3916 ಕೂಡ 4ರಿಂದ ಭಾಗಾಕಾರ ಆಗುತ್ತೆ. ಓಕೆ, 4 9s are 36, 3 ರಿಮೈಂಡರ್, 1ನ ಕೆಳಗಡೆ ತೊಗೊಂಬನ್ನಿ, 4 7s are 28, 3 ರಿಮೈಂಡರ್, 6ನ ತೊಗೊಂಬನ್ನಿ ಕೆಳಗಡೆ, 4 9s are 36. ಡನ್. ಇಲ್ಲಿಗೆ ನಮ್ದೇನಾಯಿತು? 4ರ ಭಾಗಾಕಾರ ನಾವು ನಿಯಮಗಳನ್ನು ಕಲ್ತಿದ್ದೀವಿ. ಡಿವಿಸಿಬಿಲಿಟಿ ರೂಲ್ ಆಫ್ 4ನ ಕಲ್ತಿದ್ದೀವಿ. ಏನಪ್ಪ ಡಿವಿಸಿಬಿಲಿಟಿ ರೂಲ್ ಆಫ್ 4 ಅಂದರೆ? ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಲಾಸ್ಟ್ 2 ಡಿಜಿಟ್ನ ಮಾತ್ರ ನಾವು ನೋಡಬೇಕು. ಅವೆರಡು ಡಿಜಿಟ್ಗಳು 4ರಿಂದ ಭಾಗಾಕಾರ ಆಗ್ತಾ ಇದ್ರೆ ಆ ಇಡೀ ಸಂಖ್ಯೆ ಅಥವಾ ಇಡೀ ನಂಬರು 4ರಿಂದ ಭಾಗಾಕಾರ ಆಗುತ್ತೆ ಅಷ್ಟೇ. ಓಕೆ, ಸೊ ಇದು ನಂಬರ್ 4. ನೆಕ್ಸ್ಟ್ ನಂಬರ್ 5ಗೆ ಹೋಗೋಣ. ಈಗ ದಿ ಮೋಸ್ಟ್ ಈಸಿಯೆಸ್ಟ್ ಇದು. ಓಕೆ, ನಿಜ ಹೇಳ್ಬೇಕಂದ್ರೆ ಸೆಕೆಂಡ್ ಮೋಸ್ಟ್ ಈಸಿಯೆಸ್ಟ್. ಸೊ ಫಸ್ಟ್ ಮೋಸ್ಟ್ ಈಸಿಯೆಸ್ಟ್ ಯಾವುದು? ಅದಕ್ಕೆ ಬರೋಣ ನಾನು. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 5 ಏನು ಗೊತ್ತಾ? ಮತ್ತೆ ಯೂನಿಟ್ಸ್ ಡಿಜಿಟ್ ನೋಡಬೇಕು. ಯೂನಿಟ್ಸ್ ಡಿಜಿಟ್, ಯೂನಿಟ್ಸ್ ಡಿಜಿಟ್, ಯೂನಿಟ್ಸ್ ಡಿಜಿಟ್. ಈ ಯೂನಿಟ್ಸ್ ಡಿಜಿಟ್ಗಳಲ್ಲಿ 5 ಅಥವಾ 0 ಇವೆರಡೂ ಇದ್ದರೆ, ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಇಟ್ ಇಸ್ ಡಿವಿಸಿಬಲ್ ಬೈ 5. ಸಿಂಪಲ್. ಓಕೆ, ಸೊ ಏನಂತ ಹೇಳಿದೆ? ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 0 ಅಥವಾ 5 ಇದ್ದಾಗ ಆ ಸಂಖ್ಯೆ 5ರಿಂದ ಭಾಗಾಕಾರ ಆಗುತ್ತೆ. ಆ ನಂಬರು 5ಇಂದ ಡಿವೈಡ್ ಮಾಡ್ಬೋದು. ರೈಟ್? ಸೊ 25 ತೊಗೊಳ್ಳೋಣ ನೋಡಿ. 25 ಅಂತೂ ಗೊತ್ತಿದೆ ನಿಮಗೆ. 25 ಅಂದರೆ 5 5s are 25, 0. ಓಕೆ, 625 ತೊಗೊಳ್ಳೋಣ. ಸೊ 5 1s are 5, 1 ರಿಮೈಂಡರ್, 2ನ ಕೆಳಗಡೆ ತೊಗೊಂಬನ್ನಿ, 5 2s are 10, 2 ರಿಮೈಂಡರ್, 5ನ ಕೆಳಗಡೆ ತೊಗೊಂಬನ್ನಿ, 5 5s are 25. ಸೊ ಆನ್ಸರ್ ಏನು ಬರುತ್ತೆ? 0. ಆನ್ಸರ್ ಏನು ಬಂತಿಲ್ಲಿ? 125. ಅದೇ ರೀತಿ 9220 ನೋಡಿ, ಲಾಸ್ಟಲ್ಲಿ 0 ಇಂದ ಎಂಡ್ ಆಗ್ತಿದೆ ಅಂದರೆ 5ಇಂದ ಡಿವೈಡ್ ಆಗುತ್ತೆ. 5 1s are 5. ಓಕೆ, 4 ರಿಮೈಂಡರ್, 2 ಕೆಳಗಡೆ ತೊಗೊಂಬನ್ನಿ, 5 8s are 40, 2 ರಿಮೈಂಡರ್, 2ನ ಕೆಳಗಡೆ ತೊಗೊಂಬನ್ನಿ, 5 4s are 20, 2 ರಿಮೈಂಡರ್, 0ನ ಕೆಳಗಡೆ ತೊಗೊಂಬನ್ನಿ, 5 4s are 20. ಡನ್. 0. ಸೊ ಆನ್ಸರ್ ಏನು ಬಂತು? 1844. ಓಕೆ, ಈಸಿ ಅಲ್ವಾ ಇದು? ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಎಷ್ಟೇ ಚಿಕ್ಕ ಸಂಖ್ಯೆ ಇರಲಿ, ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 5 ಅಥವಾ 0 ಇದ್ದರೆ ದಿಸ್ ಇಸ್ ಡಿವಿಸಿಬಲ್ ಬೈ 5. ಕಣ್ಣು ಮುಚ್ಕೊಂಡು ಹೇಳ್ಬೋದು. ರೈಟ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 6. ಓಕೆ, ಇದು ಅಷ್ಟೇ, ತುಂಬ ಈಸಿ ಇದೆ ಇದು. ಏನು ಮಾಡಬೇಕಪ್ಪ? ಕೊಟ್ಟಿರುವ ನಂಬರು, ಸೊ 6ಗೆ ಏನು ಮಾಡಬೇಕು ಗೊತ್ತಾ? ಇದು 2ರ ಭಾಗಾಕಾರ ನಿಯಮ ಮತ್ತು 3ರ ಭಾಗಾಕಾರ ನಿಯಮನ ಒಬೆ ಮಾಡಬೇಕು. ಅಂದರೆ ಕೊಟ್ಟಿರುವ ಸಂಖ್ಯೆ 2ರಿಂದನೂ ಭಾಗಾಕಾರ ಆಗಬೇಕು, 3ರಿಂದನೂ ಭಾಗಾಕಾರ ಆಗಬೇಕು. ಇವೆರಡು ನಂಬರಿಂದ ಭಾಗಾಕಾರ ಆದರೆ ಆ ಸಂಖ್ಯೆ 6ರಿಂದ ಭಾಗಾಕಾರ ಆಗತ್ತೆ ಅಲ್ವಾ? ಓಕೆ, ಇವಾಗ ನೋಡಿ, ಮೊದಲೇ 2ನೇ ಭಾಗಾಕಾರ ನೋಡೋಣ. ಯೂನಿಟ್ಸ್ ಪ್ಲೇಸಲ್ಲಿ ಸಮವಾದ ಸಂಖ್ಯೆ ಇದೆ, ಈವನ್ ಡಿಜಿಟ್ ಇದೆ. ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಸಮವಾದ ಸಂಖ್ಯೆ, ಈವನ್ ಡಿಜಿಟ್ ಇದೆ. ಯೂನಿಟ್ಸ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಸಮವಾದ ಸಂಖ್ಯೆ ಇದೆ, ಈವನ್ ಡಿಜಿಟ್ ಇದೆ. ಸೊ ಹಾಗಾಗಿ ಇವು 3 ಕೂಡ 2 ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಎಸ್. ಇವಾಗ 2ರಿಂದ ಡಿವಿಷನ್ ಮಾಡಾಯಿತು. 3ರಿಂದ ನೋಡೋಣ. 9 + 6 15, 15 ಅಲ್ವಾ? ಸೊ 9 + 6 15 ಬರ್ತಾ ಇದೆ, 15. ಸೊ 15 ಡಿವಿಸಿಬಲ್ ಬೈ 3ನಾ? ಎಸ್. ಹಾಗಾದರೆ 96 ಕೂಡ 3ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6 + 1 7, 7 + 2 9, 9 ಡಿವಿಸಿಬಲ್ ಬೈ 3ನಾ? ಎಸ್. ಹಾಗಾದರೆ ಇದು ಕೂಡ 3ಇಂದ ಡಿವೈಡ್ ಆಗುತ್ತೆ. 9 + 1 10, 12 18, 18 ಡಿವಿಸಿಬಲ್ ಬೈ 3ನಾ?
ಎಸ್, ಹಾಗಾದರೆ ಇದು ಕೂಡ ಡಿವಿಸಿಬಲ್ ಬೈ 3. ಸೊ 3 ನಂಬರ್ ಕೂಡ, ಈ 3 ನಂಬರು 3ರಿಂದ ಭಾಗಾಕಾರ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ ಇವು 3 ನಂಬರ್ 2ರಿಂದನೂ ಭಾಗಾಕಾರ ಆಗುತ್ತೆ, ಇವು 3 ನಂಬರ್ 3ರಿಂದನೂ ಭಾಗಾಕಾರ ಆಗುತ್ತೆ. ಅಂದರೆ ಏನರ್ಥ, ಇವು 3 ನಂಬರ್ ಈಗ 6ರಿಂದ ಕೂಡ ಭಾಗಾಕಾರ ಆಗುತ್ತೆ ಅಷ್ಟೆ. ಓಕೆ, ಸೊ ಹೇಗೆ 96, 6 1 ಜಾ 6, 3 ರಿಮೈಂಡರ್, 6ನ ಕೆಳಗಡೆ ತೊಗೊಂಬನ್ನಿ, 6 6 ಜಾ 36, 0 ಡನ್ ಅಲ್ವಾ. ಅದೇ ರೀತಿ 216 ಅನ್ಕೊಳ್ಳಿ, 216 ಅಂದರೆ 6 3 ಜಾ 18, 3 6 6 6 ಜಾ 36 ಡನ್. ಇದು ಕೂಡ 6ರಿಂದ ಭಾಗಾಕಾರ ಆಗುತ್ತೆ. ಲಾಸ್ಟ್ ಒನ್ 1926. ಸೊ 6 3 ಜಾ 18, 1 ರಿಮೈಂಡರ್, 2ನ ಕೆಳಗಡೆ ತೊಗೊಂಬನ್ನಿ, 6 2 ಜಾ 12, 0 ಇದನ್ನ ಕೆಳಗಡೆ ತೊಗೊಂಬನ್ನಿ, 6 1 ಜಾ 6 ಡನ್. ಎಷ್ಟು ಬಂತು? 321 ಅಷ್ಟೇ. ಓಕೆ, ಸೊ ಅರ್ಥ ಆಗಿದೆ ಅಲ್ವಾ ನಿಮಗೆ? 6ರಿಂದ ಭಾಗಾಕಾರ ಆಗ್ಬೇಕಂದ್ರೆ, ಯಾವುದೇ ಒಂದು ಸಂಖ್ಯೆ 6ರಿಂದ ಭಾಗಾಕಾರ ಆಗ್ಬೇಕಂದ್ರೆ ಅದು 3ರಿಂದ ಕೂಡ ಭಾಗಾಕಾರ ಆಗಬೇಕು, 2ರಿಂದ ಕೂಡ ಭಾಗಾಕಾರ ಆಗಬೇಕು. ಯಾವುದಾದ್ರೂ ಒಂದು ಕ್ರಾಸ್ ಮಾರ್ಕ್ ಬಂದರೆ ಅದು 6ರಿಂದ ಡಿವೈಡ್ ಆಗಲ್ಲ, ಬರೆದಿಟ್ಕೊಂಬಿಡಿ. 6ಇಂದ ಡಿವೈಡ್ ಆಗಬೇಕಂದ್ರೆ 2ನೂ ಆಗಲೇಬೇಕು, 3ನೂ ಆಗಲೇಬೇಕು. ಇದು 3 ಆಗ್ತಾ ಇದೆ, 2 ಆಗ್ತಾ ಇಲ್ಲ, 6ಇಂದ ಡಿವೈಡ್ ಮಾಡ್ಬೋದಾ? ಸಾಧ್ಯ ಇಲ್ಲ. 3 2 2 ಕೂಡ ಆಗಲೇಬೇಕು. ಓಕೆ ಡನ್. ನೆಕ್ಸ್ಟ್ ಮುಂದಿನ ನಂಬರಿಗೆ ಹೋಗೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 7. ಸೊ 7ರಿಂದ ಭಾಗಾಕಾರ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡೋಣ. ಓಕೆ, ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 7 ಏನೋ ಹೇಳ್ತಿದ್ಯಪ್ಪ ಅಂದರೆ, ಇಲ್ಲಿ ನಾವು 49 ಅಂತ, ಇದಂತೂ ಬಿಡಿ ಗೊತ್ತಾಗುತ್ತೆ, 7 7 ಜಾ 49 ಬಂದ್ಬಿಡ್ತೆ ಆನ್ಸರ್ ಅಲ್ವಾ. ಇದು 2 ಡಿಜಿಟ್ ನಮಗೇನು ತೊಂದರೆ ಇಲ್ಲ, 3 ಡಿಜಿಟ್ ನಮಗೆ ತೊಂದರೆ ಆಗುತ್ತೆ. 3 ಡಿಜಿಟ್ ನೋಡಿ 483 ಅಂತ ಇದೆ ಅಲ್ವಾ. ಸೊ ಈಗ 483 ಇದು 7ರಿಂದ ಭಾಗಾಕಾರ ಆಗುತ್ತೆ ಅಂತ ಹೇಗೆ ಹೇಳಬೇಕು? ಸಿಂಪಲ್, ಬಿಡಿ ಸ್ಥಾನದಲ್ಲಿ ಇರುವ ಸಂಖ್ಯೆನ ತಗೊಳ್ಳಿ, ಅಂದರೆ ಇದನ್ನ 2ರಿಂದ ಗುಣಾಕಾರ ಮಾಡಿ, ಅಂದರೆ ಮಲ್ಟಿಪ್ಲೈ ದ ಯೂನಿಟ್ಸ್ ಪ್ಲೇಸ್ ವಿತ್ 2. 3 2 ಎಷ್ಟು? 6. ಇಲ್ಲಿ ಯಾವ ನಂಬರ್ ಬಂತಲ್ವಾ, ಈ ನಂಬರ್ನ ಈ ನಂಬರ್ ಜೊತೆಗೆ ಮೈನಸ್ ಮಾಡಿ. ಸೊ ಮೈನಸ್ ನೋಡಿ, ಇವೆರಡು ನಾವು ತಗೊಂಡಿಲ್ಲ, ಅಂದರೆ ಇವೆರಡು ಉಳ್ಕೊಂಡಿದೆಯಲ್ವಾ, ಅದನ್ನು ಹಾಗೆ ಬಿಡಿ. ಮೈನಸ್ ಇಲ್ಲೇನು ಬಂತು? 6 ಬಂತಲ್ವಾ, -6. ಸೊ 48 -6 ಅಂದರೆ 42. ಈಗ ಈ 42 7ರಿಂದ ಭಾಗಾಕಾರ ಆಗತ್ತಾ? ಆಗತ್ತೆ. ಹಾಗಾದರೆ ಇದು ಕೂಡ 7ರಿಂದ ಭಾಗಾಕಾರ ಆಗತ್ತೆ ಅಷ್ಟೆ, ಸಿಂಪಲ್. ಓಕೆ, ಭಾಗಾಕಾರ ಆಗತ್ತಾ? ಆಗತ್ತೆ. ಹಾಗಂದ್ರೆ ಅದು ಕೂಡ 7ರಿಂದ ಭಾಗಾಕಾರ ಆಗತ್ತೆ. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ. 4 ಡಿಜಿಟ್ ನಂಬರ್ ನೋಡಿ, 4851 ಅಲ್ವಾ. ಯೂನಿಟ್ಸ್ ಪ್ಲೇಸ್ ತಗೊಳ್ಳಿ, ಇಂಟು 2 ಮಾಡಿ, ಎಷ್ಟು ಬಂತು? 2 ಬಂತು. ಈ 2ನ ಮಿಕ್ಕಿದ್ದು ಡಿಜಿಟ್ಸಲ್ಲಿ 1ನ ಬಿಟ್ಬಿಡಿ ಈಗ, ಯಾಕಂದರೆ 1 ನಾವಿಲ್ಲಿ ತೊಗೊಂಡಿದ್ದೀವಿ, ಇದನ್ನು ಬಿಟ್ಬಿಡಿ. ಸೊ -2 ಮಾಡಿ, ಇಲ್ಲಿ ಏನಾಗುತ್ತೆ? 485 - 2 483. ಇನ್ನೂ ಗೊತ್ತಾಗ್ತಿಲ್ಲ ಸರ್ ನಮಗೆ. ಸೊ ಅಲ್ಲಿ ಬಂದಿದೆ, ಓಕೆ ನೋ ಪ್ರಾಬ್ಲಮ್. ಇನ್ನೂ ಗೊತ್ತಾಗ್ತಿಲ್ಲ ನಮಗೆ. ಇನ್ನೊಂದ್ಸತಿ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಿ. ಮತ್ತೆ ಇದನ್ನು ತೊಗೊಳ್ಳಿ, ಇಂಟು 2 ಮಾಡಿ, ಎಷ್ಟು ಬರುತ್ತೆ? 6 ಬರುತ್ತೆ. ಇದನ್ನು -6 42 ಡಿವಿಸಿಬಲ್ ಬೈ 7. ಎಸ್, ಹಾಗಾದರೆ ಇದು ಕೂಡ ಡಿವಿಸಿಬಲ್ ಬೈ 7. ಓಕೆ, ಸೊ ಡಿವಿಸಿಬಲ್ ಮಾಡಿ ನೋಡೋಣ ಅಂದರೆ ಒಂದು ಮಾಡಿಬಿಟ್ಟು ನೋಡೋಣ. 4851 ಮಾಡೋಣ. 4851 ಓಕೆ. 7 6 ಜಾ 42, ಎಷ್ಟು ರಿಮೈಂಡರು? 6 5. 7 9 ಜಾ 63, 2 ರಿಮೈಂಡರು 1. 7 3 ಜಾ 21 ಡನ್. ನೋಡಿ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಏನು ಗೊತ್ತಿರಬೇಕು? 7ನ ರೂಲ್ ಏನು? ಯೂನಿಟ್ಸ್ ಪ್ಲೇಸ್ನ ತಗೊಳ್ಳಿ, ಮಲ್ಟಿಪ್ಲೈ ವಿತ್ 2 ಮಾಡಿ, ಒಂದು ಆನ್ಸರ್ ಬರುತ್ತೆ. ಈ ಆನ್ಸರ್ನ ಮಿಕ್ಕಿದ ಸಂಖ್ಯೆಗಳಲ್ಲಿ ಮೈನಸ್ ಮಾಡಿ, ಮೈನಸ್ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಈ ಬಂದಿರೋ ಆನ್ಸರು 7ಇಂದ ಡಿವೈಡ್ ಆದರೆ ಕೊಟ್ಟಿರೋ ನಂಬರ್ ಕೂಡ 7ಇಂದ ಡಿವೈಡ್ ಆಗುತ್ತೆ. 4 ಡಿಜಿಟ್ ಬಂದಾಗ ನೋಡಿ, ಈ ಪ್ರೊಸೆಸ್ನ 2 ಟೈಮ್ಸ್ ಮಾಡಬೇಕು ನೀವು, ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇದು ಡಿವಿಸಿಬಲ್ ಬೈ 7. ಸೊ 5 ಡಿಜಿಟ್ 6 ಡಿಜಿಟ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಡೌಟ್ಗಳಿದ್ರೆ ಇದೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಗಳನ್ನು ತಿಳಿಸಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 8ಗೆ ಹೋಗೋಣ. ಈಗ ಡಿವಿಸಿಬಿಲಿಟಿ ರೂಲ್ ಆಫ್ 8 ಹೇಗಿದೆ ಅಂದರೆ, ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ನೋಡಿ, ಡಿವಿಸಿಬಿಲಿಟಿ ರೂಲ್ ಆಫ್ 4ಗೆ ನಾವು 4ರ ಭಾಗಾಕಾರದ ನಿಯಮದಲ್ಲಿ ನಾವು ಒಂದು ಸಂಖ್ಯೆಯ
ಲಾಸ್ಟ್ 2 ಡಿಜಿಟ್ಗಳನ್ನು ನೋಡ್ತಾ ಇದ್ವಿ ಅಲ್ವಾ. ಇವಾಗ 8ಗೆ ಬಂದಾಗ ಲಾಸ್ಟ್ 2 ಅಲ್ವಾ, ಲಾಸ್ಟ್ 3 ಡಿಜಿಟ್ಗಳನ್ನು ನೋಡಬೇಕು. ಲಾಸ್ಟ್ 3 ಡಿಜಿಟ್ನ ನೋಡಬೇಕು, 2 ಡಿಜಿಟ್ ಅಲ್ಲ. ಸೊ ಇವಾಗ 2 ಡಿಜಿಟ್ ಕೊಟ್ಟರೆ ಈಸಿ ಅಲ್ವಾ, ಇದು 8 4 32, ಇದು ಗೊತ್ತಾಯ್ತು ಬಿಡಿ ನಮಗೆ. ದಿಸ್ ಇಸ್ ಈಸಿ. ಇವಾಗ ನೋಡಿ 504 ಲಾಸ್ಟ್ 3 ಡಿಜಿಟ್ಟು, ಸೊ ಇರೋದೇ 3 ಡಿಜಿಟ್ಟು, ಸೊ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಡಿವೈಡ್ ಮಾಡಬೇಕು. ಓಕೆ, ಸೊ 8 6 48, 2 ರಿಮೈಂಡರ್, 4ನ ಕೆಳಗೆ ಬನ್ನಿ, 8 3 24, ಡನ್. ಹಾಗಾದರೆ ಇದು 8ಇಂದ ಭಾಗಾಕಾರ. ಸೊ 3 ಡಿಜಿಟ್ನ ನಾವು ತಗೊಳ್ಳೇಬೇಕು. ಇವಾಗ 4 ಡಿಜಿಟ್ಗಳು ಕೊಟ್ಟಿದ್ದಾರೆ, ಲಾಸ್ಟ್ 3 ಡಿಜಿಟ್ನ ತಗೊಳ್ಳಿ, ಆ ಡಿಜಿಟ್ನ ತೊಗೊಳಕ್ಕೆ ಹೋಗ್ಬೇಡಿ. ಸೊ 976, 8 1 8, 1 ರಿಮೈಂಡರ್ 7, 8 2 16, 1 ರಿಮೈಂಡರ್ 6, 8 2 16. ಸೊ ಹಾಗಾದರೆ 4976 ಕೂಡ 8ರಿಂದ ಭಾಗಾಕಾರ ಆಗುತ್ತೆ ಅಷ್ಟೇ. ಸೊ ಈಗ 4 ಡಿಜಿಟ್ ಕೊಟ್ಟರೆ ನೀವು ಡೈರೆಕ್ಟಾಗಿ 8ಇಂದ ಡಿವೈಡ್ ಮಾಡಿಬಿಡಿ. ಅಕಸ್ಮಾತ್ ತುಂಬ ದೊಡ್ಡ ಡಿಜಿಟ್ ಬಂತು ಅಂದ್ಕೊಳ್ಳಿ, ಲೈಕ್ ಒಂದು 6 ಡಿಜಿಟ್ 7 ಡಿಜಿಟ್, ಓಕೆ, ಆವಾಗ ಲಾಸ್ಟ್ 3 ಡಿಜಿಟ್ನ ತೊಗೊಂಡು ಟೆಸ್ಟ್ ಮಾಡಿ, 8ರಿಂದ ಭಾಗಾಕಾರ ಆಗ್ತಾ ಇದೆಯಾ, ಲಾಸ್ಟ್ 3 ಡಿಜಿಟ್ಗಳು ಆಗ್ತಾ ಇದ್ರೆ ಆಗ ಇಡೀ ಸಂಖ್ಯೆ 8ರಿಂದ ಭಾಗಾಕಾರ ಆಗುತ್ತೆ. ಸಿಂಪಲ್. ಓಕೆ, ಅರ್ಥ ಆಯ್ತಾ? ಸೊ ಇದು ಡಿವಿಸಿಬಿಲಿಟಿ ರೂಲ್ ಆಫ್ 8. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 9 ಅನ್ನು ನೋಡೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 9 ಏನಪ್ಪ ಹೇಳುತ್ತಂದ್ರೆ, ಸೇಮ್ 3 ಥರ ಸ್ಟೂಡೆಂಟ್ಸ್. ಇದು ಕೊಟ್ಟಿರುವ ಸಂಖ್ಯೆಯಲ್ಲಿ ಡಿಜಿಟ್ಗಳನ್ನು ಆ್ಯಡ್ ಮಾಡಿ. 72 7 + 2 9, 522 5 + 2 + 2 9, 5247 5 + 2 7 7 7 14 18. ಸೊ ಆ್ಯಡ್ ಮಾಡಿ ನೋಡಿದಾಗ ನಮಗೆ ಇಷ್ಟು ನಂಬರ್ಗಳು ಬರ್ತಾ ಇದ್ದಾವೆ. ಇವೆಲ್ಲ 9ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಹಾಗಾದರೆ ಇದು ಕೂಡ 9ರಿಂದ ಭಾಗಾಕಾರ ಆಗುತ್ತೆ. ಒಂದನ್ನ ತಗೊಳ್ಳೋಣ, 5247ನ ತಗೊಳ್ಳೋಣ ನೋಡಿ. ಓಕೆ, ಸೊ 9 6 54 ಆಗುತ್ತೆ. ಸೊ 9 5 45 ಅಲ್ವಾ, 7 ರಿಮೈಂಡರ್ ತಗೊಂಬಂದು, 9 8 72, 2 ರಿಮೈಂಡರ್, 9 3 27, ಡನ್. ಸೊ ನಮ್ಗೆ ಆನ್ಸರ್ ಏನು ಬಂತು ಈಗ? 583. ಡಿವೈಡ್ ಆಯಿತು, ರಿಮೈಂಡರ್ ನೋಡಿ 0 ಬರ್ತಾ ಇದೆ ಅಷ್ಟೇ. ಓಕೆ, ಸೊ 9ರಿಂದ ಭಾಗಾಕಾರ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಕೊಟ್ಟಿರುವ ಡಿಜಿಟಲ್ಲಿ ಎಲ್ಲ ಸಂಖ್ಯೆಗಳನ್ನು ಸಂಕಲನ ಮಾಡಿ, ಆ್ಯಡ್ ಮಾಡಿ ಬಂದಿರುವಂಥ ನಂಬರ್ ಇದೆ ನೋಡಿ, ಈ ನಂಬರ್ 9ಇಂದ ಡಿವೈಡ್ ಆದರೆ ಆ ಸಂಖ್ಯೆಗಳು ಕೂಡ 9ಇಂದ ಡಿವೈಡ್ ಆಗುತ್ತೆ. ಸಿಂಪಲ್. ಓಕೆ, ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 10 ಇದೇ ದಿ ಮೋಸ್ಟ್ ಫಸ್ಟ್ ಈಸಿಯೆಸ್ಟ್. ಇದು ವೆರಿ ಸಿಂಪಲ್. 10ರಿಂದ ಭಾಗಾಕಾರ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ 0 ಇರಬೇಕಷ್ಟೆ, ಅಲ್ಲಿ 0 ಇದ್ದರೆ 10ರಿಂದ ಭಾಗಾಕಾರ ಆಗುತ್ತೆ, ನಥಿಂಗ್ ಎಲ್ಸ್. ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ 0 ಬಂದರೆ ಬರೀ 0 ಅಷ್ಟೇ, 0 ಬಿಟ್ಟು ಬೇರೆ ಏನೋ ಬರೋಂಗಿಲ್ಲ. 0 ಬಂದಾಗ ಆ ಸಂಖ್ಯೆ 10ರಿಂದ ಭಾಗಾಕಾರ ಆಗುತ್ತೆ. ರೈಟ್? ಸೊ ತುಂಬ ಸಿಂಪಲ್ ಆಗಿದೆ, ಇದು ನೀವು ನೋಡ್ಬೋದು. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 11. ಸೊ ಇದೇ ಯಾವ ಥರ ಇದೆ ಗೊತ್ತಾ? ಒಂದು ಸಂಖ್ಯೆನ ನಾವು ಈ ಥರ ಬಾಕ್ಸ್ಗಳಲ್ಲಿ ಹಾಕೋಬೇಕು. ಓಕೆ, ನಾನು 3 ಬಾಕ್ಸ್ಗಳನ್ನು ಮಾಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ದಯವಿಟ್ಟು ಎಲ್ಲರೂ ಹೋಮ್ವರ್ಕ್ನ ಮಾಡಿ. ಓಕೆ, ಇದೇ ನಿಮಗೆ ಹೆಲ್ಪ್ ಆಗುತ್ತೆ ತುಂಬ ಲಾಸ್ಟಿಗೆ. ಒನ್ 2 3 4 5 6 7. ರೈಟ್? ಆ ಎಲ್ಲ ಸಂಖ್ಯೆನ ಇಲ್ಲಿ ಬರಿತೀನಿ ನೋಡಿ ಈಗ. ಸೊ ಏನಂತ ಬರೀಬೋದು ನಾನೀಗ? 3 5 2 3 5 7 5 1 4 9 3 8. ಓಕೆ ಸ್ಟೂಡೆಂಟ್ಸ್, ರೈಟ್. ಇವಾಗ ನಾವೇನಪ್ಪ ಮಾಡಬೇಕಂದ್ರೆ, ಆಡ್ ನಂಬರ್ಸ್, ಬೆಸ ಸಂಖ್ಯೆಯಲ್ಲಿ ಇರುವಂತಹ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು. ಆಡ್ ನಂಬರ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದನ್ನು ತಗೊಳ್ಳಿ, ಆಡ್ ಡಿಜಿಟ್ಸ್ನೆಲ್ಲ ಆ್ಯಡ್ ಮಾಡಿ. ಅಂದರೆ 1 is odd, 3 is odd, 5 is odd, 7 is odd. ಇವಾಗ 1ನ ಜಾಗದಲ್ಲಿ ಏನಿದೆ? 3 ಇದೆ, ಪ್ಲಸ್ 3ನ ಜಾಗದಲ್ಲಿ ಏನಿದೆ? 2 ಇದೆ, ಅಷ್ಟೇ. ಇವೆರಡನ್ನ ಆ್ಯಡ್ ಮಾಡಿ. ಎಷ್ಟು ಬಂತು ನಿಮಗೆ? 5 ಅಂತ ಬಂತು. ಓಕೆ, ಇದೆಲ್ಲ ಏನು? ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ಸ್ನ ಸಮ್ ಮಾಡಿದ್ರೆ 5 ಅಂತ ಬಂತು. ಇವಾಗ ಸಮ ಸಂಖ್ಯೆ ಅಥವಾ ಈವನ್ ಡಿಜಿಟ್ಸ್ನ ಆ್ಯಡ್ ಮಾಡಿ. ಈವನ್ ಡಿಜಿಟ್ಸ್ ಏನಿದೆ? 2 ಇದೆ ಅಷ್ಟೇ. ಸೊ 2 ಅಲ್ಲಿ ಏನಿದೆ? 5 ಇದೆ, ಸೊ 5. ಸೊ ಇದನ್ನ ಮೈನಸ್ ಮಾಡಿ. 5 - 5 0.
0 ಅಥವಾ 11 ಅಂತ ಬಂದರೆ, ಇಲ್ಲಿ ಮೈನಸ್ ಮಾಡಿದಾದ್ಮೇಲೆ 0 ಅಥವಾ 11 ಅಂತ ಬಂದರೆ ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 11 ಅಷ್ಟೆ. ಏನು ಮಾಡಬೇಕು 11ಗೆ? ಈ ಥರ ಬರ್ಕೊಳ್ಳೇಬೇಕಾ? ಇಲ್ಲ, ಇಲ್ಲೇ ಬರ್ಕೋಬೋದು ನೋಡಿ ನೀವು. 1 2 3 4 ಯಾವ ಸಂಖ್ಯೆಗಳನ್ನ ಆ್ಯಡ್ ಮಾಡಬೇಕು ಫಸ್ಟ್ ನಾವು? ಆಡ್ ಅಂದರೆ ಬೆಸ. 3 + 7 3 + 7 ಎಷ್ಟು? 10 ಅಲ್ವಾ? ಇಲ್ಲಿ ನೋಡಿ 1 2 3 4 1 ಮತ್ತು 3ನ ಆ್ಯಡ್ ಮಾಡಿ. 3 + 7 ಎಷ್ಟಾಗುತ್ತೆ? 10 ಆಗುತ್ತೆ. ಆಡ್ನ ಈವನ್ನ ಆ್ಯಡ್ ಮಾಡಿ. ಈವನ್ ಅಂದರೆ ಸಮ ಸಂಖ್ಯೆ. 2 ಮತ್ತು 4 2 ಕೆಳಗಡೆ 5 ಇದೆ, 4 ಕೆಳಗಡೆ 5 ಇದೆ. 5 + 5 10 10 - 10 0 ಡನ್. 0 ಅಥವಾ 11 ಬಂದರೆ ಆ ಸಂಖ್ಯೆ 11ರಿಂದ ಭಾಗಾಕಾರ ಆಗುತ್ತೆ. ಓಕೆನಾ? ಆಲ್ ರೈಟ್. ನೆಕ್ಸ್ಟು 14938 ನೋಡಿ, 5 ಡಿಜಿಟಿನ ಸಂಖ್ಯೆ ಇದೆ ಇದು. ಸಿಂಪಲ್. 1 2 3 4 5 ಎಲ್ಲ ಬೆಸೆ ಸಂಖ್ಯೆಯ ಸ್ಥಾನದಲ್ಲಿ ಇರುವ ಸಂಖ್ಯೆಗಳನ್ನು ಆ್ಯಡ್ ಮಾಡಿ. ಅಂದರೆ 1ರ ಕೆಳಗಡೆ 1 ಇದೆ, 3ರ ಕೆಳಗಡೆ 9 ಇದೆ, 5ರ ಕೆಳಗಡೆ 8 ಇದೆ. ಸೊ ಎಷ್ಟಾಯ್ತು ಇದು? 18. ಇದು ಬೆಸ ಸಂಖ್ಯೆಗಳು ಅಥವಾ ಆಡ್ ನಂಬರ್ಸಿನ ಅಡಿಷನ್ ಮಾಡಿದಾಗ ನಮಗೆ 18 ಅಂತ ಬರ್ತಾ ಇದೆ. ಸರ್ 8 ಈವನ್ ಅಲ್ಲ, ಯಾಕೆ ಆಡ್ ಅಂದ್ರಿ? ಇಲ್ಲಿ ನೋಡಿ 5 ಅಂದರೆ ಯಾವ ಡಿಜಿಟ್ಗಳು ನೋಡಿ, ಡಿಜಿಟ್ಗಳು ಮೊದಲನೇ ಡಿಜಿಟ್, 2ನೇ ಡಿಜಿಟ್, 3ನೇ ಡಿಜಿಟ್, 4ನೇ ಡಿಜಿಟ್, 5ನೇ ಡಿಜಿಟ್. ಈ ಡಿಜಿಟ್ಸಲ್ಲಿ ಬೆಸ ಸಂಖ್ಯೆ ಮತ್ತು ಸಮ ಸಂಖ್ಯೆಗಳನ್ನು ತಗೋಬೇಕು. ಇವಾಗ ಸಮ ಸಂಖ್ಯೆಗಳನ್ನು ತಗೊಳ್ಳೋಣ. ಅಂದರೆ 2 ಅಂದರೆ ಏನಿದೆ ಇಲ್ಲಿ? 4 ಇದೆ. 4ಅಲ್ಲಿ ಏನಿದೆ? 3 ಇದೆ. 4 + 3 ಎಷ್ಟು? 7. ಇವೆರಡನ್ನ ಮೈನಸ್ ಮಾಡಿ. ಈಗ ಇದು ಹೇಗೆ ಬಂದಿದ್ದು ನಮಗೆ? ಸಮ ಸಂಖ್ಯೆ ಅಥವಾ ಈವನ್ ನಂಬರ್ಸ್ನ ಆ್ಯಡ್ ಮಾಡಿ. 8 - 7 is 11. ಸೊ 11 ಬರ್ತಾ ಇದೆ ಅಂದರೆ ಇಟ್ ಇಸ್ ಡಿವಿಸಿಬಲ್ ಬೈ 11 ಅಷ್ಟೇ. ಓಕೆ, ಸೊ ಒಂದು ಸಂಖ್ಯೆನ ಡಿವೈಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. 5 ಡಿಜಿಟ್ ಸಂಖ್ಯೆನೇ ತಗೊಳ್ಳೋಣ. ಓಕೆ, 14938 ಅಲ್ವಾ? 11 1ಲಿ 11, 3 ರಿಮೈಂಡರ್ ಆಗುತ್ತೆ. 9 3ಲಿ 33, 6 ರಿಮೈಂಡರ್ ಆಗುತ್ತೆ. 3 5 55 ಅಂದರೆ 8 ರಿಮೈಂಡರ್ ಆಗುತ್ತೆ. 8ನ ಕೆಳಗಡೆ ತೊಗೊಂಡ್ಬನ್ನಿ. 8ಲಿ 88 ಡನ್. 0 0 ನೋಡಿ 11 ಹೇಗೆ ಡಿವೈಡ್ ಆಯಿತು. ಬಟ್ ನಿಮಗೆ ಈ ಸಂಖ್ಯೆ ನೋಡಿದ ತಕ್ಷಣ 14938 ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಲ್ಲ, ಓ ಇದು 11ರಿಂದ ಡಿವೈಡ್ ಆಗುತ್ತೆ ಅಂತ ಅಲ್ವಾ? ಸೊ ಅವಾಗ ಆ ಥರ ಗೊತ್ತಾಗಿಲ್ಲ ಅಂದರೆ ಗೋ ಫಾರ್ ದಿಸ್. ಸಿಂಪಲ್. ಸೊ ಎಲ್ಲ ಆಡ್ ಡಿಜಿಟ್ಸ್ನ ಆ್ಯಡ್ ಮಾಡಿ. 9 + 1 10 + 8 18. 18 - 7 11. ಹಾಗಾದರೆ ದಿಸ್ ಇಸ್ ಡಿವಿಸಿಬಲ್ ಬೈ 11. ಸೊ ನೀವು ಮತ್ತೆ ಈ ಥರ ಬಾಕ್ಸ್ ಹಾಕ್ಕೊಂಡು, ಇದು ನಿಮಗೆ ಹೇಳ್ಕೊಡೋದಕ್ಕೆ ನಾನು ಮಾಡ್ತಾ ಇರೋದು, ನಿಮಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇರೋದು. ಬಟ್ ಸ್ಟೂಡೆಂಟ್ಸ್ ನೀವೇನು ಮಾಡಬೇಕು ಗೊತ್ತಾ? ನಂಬರ್ ನೋಡಿದ ತಕ್ಷಣ ಇದೆಲ್ಲ ತಲೆಯಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ನಂಬರ್ ನೋಡಿದೆ 3575. 3 + 7 10, 5 + 5 10, 10 - 10 0 ಆಗುತ್ತೆ. ಹಾಗಾದರೆ ಇದು 11ಇಂದ ಡಿವೈಡ್ ಆಗುತ್ತೆ. ನೀವು ಇದನ್ನು ನಿಮ್ಮ ತಲೆಯಲ್ಲೇ ಮಾಡಬೇಕು. ಈ ಥರ ಬಾಕ್ಸ್ಗಳು ಹಾಕ್ಕೊಂಡು ಕುತ್ಕೊಂಡು ಮಾಡ್ಬೋದು. ಇದನ್ನು ಕೂಡ ನೋಡಿ, ನೀವು ಕಲಿಬೇಕಾದ್ರೆ ಪರ್ಫೆಕ್ಟ್ ಆಗಬೇಕಂದ್ರೆ ಈ ಥರ ಮಾಡಿ. ಬರ್ತಾ ಬರ್ತಾ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೀವು ನೋಡಿದ ತಕ್ಷಣ ಸಡನ್ನಾಗಿ ಮೈಂಡಲ್ಲಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ನನಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ಗೋಸ್ಕರ, ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಅದನ್ನು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅದನ್ನು ಚೆನ್ನಾಗಾಗುತ್ತೆ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 12ಗೆ ಹೋಗೋಣ. ಈಗ ಡಿವಿಸಿಬಿಲಿಟಿ ರೂಲ್ ಆಫ್ 12 ಏನು ಹೇಳೋದು ಗೊತ್ತಾ? 4ರ ಭಾಗಾಕಾರ ನಿಯಮ ಮತ್ತು 3ರ ಭಾಗಾಕಾರ ನಿಯಮನ ಯಾವುದೇ ಸಂಖ್ಯೆ ಅದನ್ನು ಇವೆರಡರಿಂದ ಭಾಗಾಕಾರ ಆದರೆ ಅದು 12ರಿಂದ ಭಾಗಾಕಾರ ಆಗುತ್ತೆ. ಓಕೆ, ಸೊ ಮೊದಲನೇದು 4ನೇ ನೋಡೋಣ. 4 ಡಿವಿಸಿಬಿಲಿಟಿ ರೂಲ್ ಏನು? ಲಾಸ್ಟ್ 2 ಡಿಜಿಟ್ನ ನೋಡಬೇಕು. 48 ಡಿವಿಸಿಬಲ್ ಬೈ 4 ಎಸ್. 04 ಡಿವಿಸಿಬಲ್ ಬೈ 4 ಎಸ್. 32 ಡಿವಿಸಿಬಲ್ ಬೈ 4 ಎಸ್. ಸೊ ಈ 3 ಸಂಖ್ಯೆಗಳು 4ರಿಂದ ಭಾಗಾಕಾರ ಆಗುತ್ತೆ ಅಲ್ವಾ? ಓಕೆ, ಇವಾಗ 3 ಭಾಗಾಕಾರ ನೋಡ್ಬೇಕು ನಾವು. ಇವು 3 ಸಂಖ್ಯೆ 3ರಿಂದನೂ ಭಾಗಾಕಾರ ಆದರೆ ಆಗ ಇವೆಲ್ಲ ಸಂಖ್ಯೆಗಳು 12ರಿಂದ ಭಾಗಾಕಾರ ಆಗುತ್ತೆ. ಸೊ 3ಅನ್ನು ನೋಡೋಣ. 3 ಅಂದರೆ ಏನು? ಎಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡಿ. 4 + 3 7, 7 + 2 9 9. ಓಕೆ, 4 + 4 8, 8 + 4 12, 4 4 8 9 13 ಅಲ್ಲ 12 13 13 + 8 13 + 8 ಎಷ್ಟಾಗುತ್ತೆ? 21. ಸೊ ಇದು ಡಿವೈಡ್ ಆಗಲ್ಲ ಅನ್ಸುತ್ತೆ ಇದು. ಓಕೆ, ಸೊ 4 + 4 8 9 13, 13 + 8 is 21. ಇಲ್ಲ, 21 ಕೂಡ ಡಿವಿಸಿಬಲ್ ಬೈ 3 ಅಲ್ವಾ? 3 7 21 ಅಲ್ವಾ? ಸೊ ನೋಡಿ,
ಇದು ಕೂಡ ಡಿವಿಸಿಬಲ್ ಬೈ 3, ಇದು ಕೂಡ ಡಿವಿಸಿಬಲ್ ಬೈ 3, ಇದು ಕೂಡ ಡಿವಿಸಿಬಲ್ ಬೈ 3. ಹಾಗಾದರೆ ಈ 3 ನಂಬರ್ ಕೂಡ 3ರಿಂದ ಭಾಗಾಕಾರ ಆಗುತ್ತೆ. ಯಾವುದೇ ಒಂದು ಸಂಖ್ಯೆ 4ರಿಂದ ಕೂಡ ಭಾಗಾಕಾರ ಆಗುತ್ತೆ, 3ರಿಂದ ಕೂಡ ಭಾಗಾಕಾರ ಆಗುತ್ತೆ ಅಂದರೆ ಅದು 12ರಿಂದ ಕೂಡ ಭಾಗಾಕಾರ ಆಗುತ್ತೆ ಅಷ್ಟೇ. ಓಕೆ, ಸೊ ಇವೆಲ್ಲ ಸಂಖ್ಯೆಗಳು 12ರಿಂದ ಭಾಗಾಕಾರ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. 4418 148. ಓಕೆ, 12 4s 48 ಆಗುತ್ತೆ. 12 3s ಹೋಗೋಣ. 12 3s ಎಷ್ಟಾಗುತ್ತೆ? 36 ಆಗುತ್ತೆ. ಸೊ 36 ಅಲ್ಲಿ 44 ಮೈನಸ್ 36 ಎಷ್ಟು ಬರುತ್ತೆ ಆನ್ಸರು? 8. ಓಕೆ, ಇದನ್ನು ಕೆಳಗಡೆ ತೊಗೊಂಬನ್ನಿ. 12 8s 96, 12 7s ಎಷ್ಟಾಗುತ್ತೆ? 84 ಆಗುತ್ತೆ. 12 6s 72. ಸೊ 6 72 ಅಂದರೆ ಎಷ್ಟು ಬರುತ್ತೆ ಇಲ್ಲಿ? 9. ಓಕೆ, ಇಲ್ಲಿ 4. 12 8s 96, 12 7s ಸೊ 12 7s 84 ಆಗುತ್ತೆ. ಸೊ 12 7s 84, 10 ರಿಮೈಂಡರ್ ಆಗುತ್ತೆ 10. ಇದನ್ನ ಕೆಳಗಡೆ ತೊಗೊಂಬನ್ನಿ. 108. 12 9s 108. ಡನ್, ಮುಗೀತು. ಸೊ ನೋಡಿ, ಕೊಟ್ಟಿರುವ ಸಂಖ್ಯೆ 12ರಿಂದ ಭಾಗಾಕಾರ ಆಗುತ್ತೆ. ಹೇಗೆ ಗೊತ್ತಾಗತ್ತೆ 12ರಿಂದ ಭಾಗಾಕಾರ ಆಗತ್ತೆ ಅಂತ? 4ರಿಂದ ಕೂಡ ಭಾಗಾಕಾರ ಆಗಬೇಕು, 3ರಿಂದ ಕೂಡ ಭಾಗಾಕಾರ ಆಗಬೇಕು. ಸೊ ಯಾವ ಸಂಖ್ಯೆ 4ರಿಂದ ಮತ್ತು 3ರಿಂದ ಭಾಗಾಕಾರ ಆಗುತ್ತೋ, ಡಿವೈಡ್ ಆಗುತ್ತೋ, ಆ ಸಂಖ್ಯೆ ಅಥವಾ ಆ ನಂಬರು 12ಇಂದ ಕೂಡ ಡಿವೈಡ್ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 13, 13ರ ಭಾಗಾಕಾರದ ನಿಯಮ. ವೆರಿ ಡಿಫಿಕಲ್ಟ್ ಇದು. ಓಕೆ, ಡಿಫಿಕಲ್ಟ್ ಅಂದರೆ ತುಂಬ ಜನ ಗೊತ್ತಿರೋದಿಲ್ಲ. ಏನು ಮಾಡಬೇಕಪ್ಪ ಇದಕ್ಕೆ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಇವಾಗ 4 ಚಿಕ್ಕ ನಂಬರ್ನೇ ತಗೊಳ್ಳ. 416 ಅಂತ ಕೊಟ್ಟಿದ್ದಾರೆ ಅಲ್ವಾ? 416 ಅಂತ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡಬೇಕಪ್ಪ? ಈಗ 416ನ ಇದನ್ನು ತಗೊಂಡಾಗ ನಾವು ಇದನ್ನ ಇಂಟು 4 ಮಾಡಿ. ಇದನ್ನು ಇಂಟು 4 ಮಾಡಿದಾಗ ಏನಾಗುತ್ತೆ? 6 4s ಎಷ್ಟು? 24. ಈ 24ನ ಇಲ್ಲಿ ಆ್ಯಡ್ ಮಾಡಿ. ಸೊ 4 + 1 5, 4 + 2 is 6, 65 ಬಂತು. ಈಗ ಈ 65 ಡಿವಿಸಿಬಲ್ ಬೈ 13ನಾ? ಹೌದು. ಹೇಗೆ ಹೇಳಿ? 13 × 5, 13 5s ಎಷ್ಟು? 65, ರೈಟ್? ಸೊ 65 ಡಿವಿಸಿಬಲ್ ಬೈ 13, ಎಸ್. ಹಾಗಾದರೆ 416 ಕೂಡ 13ರಿಂದ ಭಾಗಾಕಾರ ಆಗುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಇದು 3 ಡಿಜಿಟ್ 4 ಡಿಜಿಟ್ ತಗೊಳ್ಳೋಣ ನೋಡಿ. 4238. ಇಲ್ಲೇನಾಗುತ್ತೆ? ಇದನ್ನು ತಗೊಳ್ಳಿ, ಇಂಟು 4 ಮಾಡಿ. ಎಷ್ಟು ಬರುತ್ತೆ ಆನ್ಸರು? 32. ಈ 32ನ ಇಲ್ಲಿ ಆ್ಯಡ್ ಮಾಡಿ. ಸೊ ಏನು ಬರುತ್ತೆ? 5 5 4. ಇನ್ನು ನಮಗೆ ಗೊತ್ತಾಗ್ತಿಲ್ಲ ಇದು ಡಿವಿಸಿಬಲ್ ಬೈ 13 ಅಂತ ಗೊತ್ತಾಗ್ತಿಲ್ಲ. ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಿ. ಮತ್ತೆ ಇದನ್ನು ತಗೊಳ್ಳಿ, ಇಂಟು 4 ಮಾಡಿ. ಎಷ್ಟು ಬರುತ್ತೆ? 5 4s 20. ಇಲ್ಲಿ ಆ್ಯಡ್ ಮಾಡಿ 20. 45 + 20 65 ಬಂತು. ಸೊ 65 is divisible by 13. ಹಾಗಾದರೆ ದಿಸ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ 13. ಓಕೆ, ಲಾಸ್ಟ್ ಒಂದು ತೋರಿಸ್ತೀನಿ. ಯಾವುದು? 42497. 42497 ಇಂಟು 4 ಮಾಡಿ. 28. ಸೊ 28ನ ಆ್ಯಡ್ ಮಾಡಿ. 17 ಆಗುತ್ತೆ, 5 7 ಆಗುತ್ತೆ, 2 ಆಗುತ್ತೆ, 4 ಆಗುತ್ತೆ. ಇನ್ನೂ ಗೊತ್ತಾಗ್ತಿಲ್ಲ ಡಿವಿಸಿಬಲ್ ಬೈ 13 ಇಲ್ವಾ ಅಂತ. ರಿಪೀಟ್ ದ ಪ್ರೋಸೆಸ್. ಇಂಟು 4 ಎಷ್ಟು ಬರುತ್ತೆ? 28. ಆ 28ನ ಇಲ್ಲಿ ಆ್ಯಡ್ ಮಾಡಿ. ಸೊ 5 5 4 4 5 5 ಬಂತಲ್ವಾ? ಸೇಮ್. ಇನ್ನೂ ಗೊತ್ತಾಗ್ತಿಲ್ಲ. ಇಂಟು 4 ಎಷ್ಟಾಗುತ್ತೆ? 20 ಆಗುತ್ತೆ. ಸೊ 20ನ ಇಲ್ಲಿ ಆ್ಯಡ್ ಮಾಡಿ. 65. ಡನ್. ಸೊ 65 ಬಂದಾಗ ಯಾವಾಗ ಏನು ಅನ್ಸ್ಬೇಕು ನಮಗೆ? ಈ ಸಂಖ್ಯೆ ಅಥವಾ ಈ ನಂಬರು 13ರಿಂದ ಭಾಗಾಕಾರ ಆಗುತ್ತೆ. ಓಕೆ, ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದು ಯಾವ ಥರ ಮಾಡ್ತಾ ಇದೀವಂತ? ಅಷ್ಟೇ, ಸಿಂಪಲ್. ಸೊ ಭಾಗಾಕಾರ ಮಾಡಿ ತೋರಿಸ್ಬೋದಾ? 100% ಮಾರ್ಕ್ ತೋರಿಸ್ಬೋದು. ಬಟ್ ಇನ್ನು 7 ಭಾಗಾಕಾರ. ಸೊ ನೀವು ಟ್ರೈ ಮಾಡಿ. ಇಲ್ಲಿ ನೋಡಿ, ಇದು ಡಿವೈಡ್ ಆದರೆ ಮಿಕ್ಕಿದೆಲ್ಲ 100% ಡಿವೈಡ್ ಆಗೇ ಆಗುತ್ತೆ. ಓಕೆ, ಸೊ ಈ ನಂಬರ್ ಡಿವೈಡ್ ಆಗಬೇಕಷ್ಟೆ. ಸೊ ಸೇಮ್ ಇಲ್ಲಿವರೆಗೂ ನಾವು ಯಾವ ಥರ ನೋಡ್ಕೊಂಡ್ಬಂದಿದ್ದೇವಲ್ವಾ, ಅದೇ ಥರ ಇದು ಕೂಡ. ಸೊ ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ 42ನ ತೊಗೋಬೋದು ನಾವು ಅಲ್ವಾ? ಸೊ 13 3s 39 ಬರುತ್ತೆ ಅಲ್ವಾ? ಈ ಎಕ್ಸಾಂಪಲ್ನ ತೊಗೊಳ್ಳೋಣ. 4238. 13 3ಲಿ 39. ಓಕೆ, ಸೊ 3 ಬರುತ್ತಿಲ್ಲಿ, ಇಲ್ಲಿ 3 ಬರುತ್ತೆ. 13 2s 26. 26 ಅಂದರೆ 7 ಉಳ್ಕೊಳ್ಳುತ್ತಾ? ಎಸ್, 7 ಮತ್ತು 8. 13 6s 78. ಡನ್. 0 0. ನೋಡಿ ಯಾವ ರೀತಿ ಭಾಗಾಕಾರ ಆಯಿತು. ಏನು ಮಾಡಬೇಕು? 13ಕ್ಕೆ ಬಿಡಿ ಸಂಖ್ಯೆಯನ್ನು ತಗೊಂಡು 4ರಿಂದ ಅದನ್ನು ಗುಣಾಕಾರ ಮಾಡಿ ಮಿಕ್ಕಿರುವ ಸಂಖ್ಯೆಗಳಿಗೆ ಆ್ಯಡ್ ಮಾಡಬೇಕು.
ಓಕೆ, ಅಷ್ಟೇ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 13 ಆಯ್ತು. ಈಗ 14ಗೆ ಏನಪ್ಪ ಮಾಡಬೇಕು? ಈ 14ಗೆ 2 and 7 ಎರಡೂ ಕೂಡ ಸೇರಬೇಕು. ಅಂದರೆ ಕೊಟ್ಟಿರುವ ಸಂಖ್ಯೆಗಳು 2 ಇಂದ ಕೂಡ ಭಾಗಾಕಾರ ಆಗಬೇಕು, 7ರಿಂದ ಕೂಡ ಭಾಗಾಕಾರ ಆಗಬೇಕು. ಹಾಗಾದರೆ ಆ ಸಂಖ್ಯೆ 14ರಿಂದ ಭಾಗಾಕಾರ ಆಗತ್ತೆ. ಫಸ್ಟ್ 2 ಚೆಕ್ ಮಾಡೋಣ. ನೋಡಿ, 2 ಇದೆ, 6 ಇದೆ, 6 ಇದೆ. ಸೊ ಇದು 2 ಇಂದ ಭಾಗಾಕಾರ ಆಗುತ್ತೆ. 7ರಿಂದ ಭಾಗಾಕಾರ ಆಗುತ್ತಾ? 6 ಇದೆ. 6 ಇಂಟು 2 ಎಷ್ಟು? 12. 12 ಮೈನಸ್ 12 0. ಸೊ ಇದು 7 ಇಂದ ಭಾಗಾಕಾರ ಆಗುತ್ತೆ. 7 6 42. ಸೊ 138 ಮೈನಸ್ 42 ಅಂದರೆ ಎಷ್ಟು ಬರುತ್ತೆ ನಮಗೆ? 138. 7 ಇಲ್ಲ 6 2 12 ಅಲ್ವಾ? 12 ಬರುತ್ತೆ, ಸಾರಿ. ಸೊ ಇದೇನಾಗುತ್ತೆ? 6 ಆಗುತ್ತೆ, 2 ಆಗುತ್ತೆ, 1 ಆಗುತ್ತೆ. ಇನ್ನೂ ಗೊತ್ತಾಗ್ತಿಲ್ಲ 7 ಇಂದ ಡಿವೈಡ್ ಆಗುತ್ತೋ ಇಲ್ವಾ. ಇಂಟು 2 ಮಾಡಿ, ಮತ್ತೆ ಇದನ್ನು ಇಂಟು 2 ಮಾಡಿದ್ರೆ 12 ಬರುತ್ತೆ. 12 ಮೈನಸ್ 12 0. ಅಂದರೆ ಇದು ಕೂಡ 7 ಇಂದ ಭಾಗಾಕಾರ ಆಗುತ್ತೆ. ರೈಟ್. ಕೊನೆಯದು 8 9 1 5 2. ಇದನ್ನು ತಗೊಳ್ಳಿ, 2 ಇಂದ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ ಆನ್ಸರ್? 4. ಮೈನಸ್ 4 ಮಾಡಿ, ಆನ್ಸರ್ ಏನು ಬರುತ್ತೆ? 8 9 1 1. ಮತ್ತೆ ಇದನ್ನು ತಗೊಳ್ಳಿ, ಇಂಟು 2 ಮಾಡಿ, ಎಷ್ಟು ಬರುತ್ತೆ ಆನ್ಸರ್? 2. ಮೈನಸ್ 2 ಮಾಡಿ, ಏನು ಬರುತ್ತೆ ಆನ್ಸರು? 889. ಮತ್ತೆ ಇದನ್ನು ತಗೊಳ್ಳಿ, ಇಂಟು 2 ಮಾಡಿ, ಎಷ್ಟು ಬರುತ್ತೆ ಆನ್ಸರ್? 18. ಇದರಿಂದ ಮೈನಸ್ 18 ಮಾಡಿ, 88 ಮೈನಸ್ 18 70. ನೋಡಿ, 70 7ರಿಂದ ಡಿವೈಡ್ ಆಗುತ್ತೆ. ಹಾಗಾದರೆ ಇದು ಕೂಡ 7ರಿಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಗೆ ಏನರ್ಥ ಆಯಿತು? ಇವು 3 ಸಂಖ್ಯೆಗಳು 2ರಿಂದ ಕೂಡ ಭಾಗಾಕಾರ ಆಗುತ್ತೆ, 7ರಿಂದ ಕೂಡ ಭಾಗಾಕಾರ ಆಗುತ್ತೆ. ಹಾಗಾದರೆ ಇವು 3 ಸಂಖ್ಯೆಗಳು 14ರಿಂದ ಕೂಡ ಭಾಗಾಕಾರ ಆಗುತ್ತೆ. ಅಂದರೆ 14ಇಂದ ಕೂಡ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲಿಯರ್? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದೇದೇನಿದೆ? 285 2940. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 15. ಸೊ 15ಗೆ ಏನೇನು? 3ರಿಂದ ಭಾಗಾಕಾರ ಆಗಬೇಕು, 5ರಿಂದ ಕೂಡ ಭಾಗಾಕಾರ ಆಗಬೇಕು. 5ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. 5ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. 5ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಸೊ 5ರಿಂದ ಎಲ್ಲ ಭಾಗಾಕಾರ ಆಗುತ್ತೆ. 3ರಿಂದ 8 + 2 10, 10 + 5 15 ಭಾಗಾಕಾರ ಆಗುತ್ತೆ. 9 to 11 15 ಇದು ಭಾಗಾಕಾರ ಆಗುತ್ತೆ. 9 to 11 15 24 ಇದು ಕೂಡ ಭಾಗಾಕಾರ ಆಗುತ್ತೆ. ಸೊ ಎಲ್ಲ ಸಂಖ್ಯೆಗಳು 3ರಿಂದ ಕೂಡ ಭಾಗಾಕಾರ ಆಗುತ್ತೆ, 5ರಿಂದ ಕೂಡ ಭಾಗಾಕಾರ ಆಗುತ್ತೆ. ಹಾಗಾದರೆ 15ರಿಂದ ಕೂಡ ಭಾಗಾಕಾರ ಆಗುತ್ತೆ. ಅಷ್ಟೇ. ಓಕೆ. ಸೊ ಇದು 15ರ ಭಾಗಾಕಾರದ ನಿಯಮ. ಸೊ ಭಾಗಾಕಾರ ಅಂದರೆ ನೀವು ಡಿವೈಡ್ ಮಾಡಿಬಿಟ್ಟು ನೋಡ್ಬೋದು, 100% ಡಿವೈಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಫೈನ್. ನೆಕ್ಸ್ಟ್ 16th ಒನ್ ನೋಡೋಣ. 16th ಏನಿದೆ? ಡಿವಿಸಿಬಿಲಿಟಿ ರೂಲ್ ಆಫ್ 16. ಸೊ 16ಗೆ ಏನಪ್ಪ ಅಂದರೆ 2ರಿಂದ ಮತ್ತು 8ರಿಂದ ಭಾಗಾಕಾರ ಆಗಬೇಕು. 2ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 2ರಿಂದ ಆಗುತ್ತೆ. ನೋಡಿದ ತಕ್ಷಣ ಹೇಳಬೇಕು, ಸ್ವಲ್ಪ ಫಾಸ್ಟಾಗಿ. 8ರಿಂದ ಆಗುತ್ತಾ? 152 ಡಿವೈಡೆಡ್ ಬೈ 8. 8 1s 8, 7 ಉಳಿಯುತ್ತೆ. 8 9s 72. ಸೊ ಇದು ಭಾಗಾಕಾರ ಆಗುತ್ತೆ 8ರಿಂದ. 904. 8 1s 8 1 ಬರುತ್ತೆ, ಮತ್ತು 8 1s 8 2 ಬರುತ್ತೆ. ಇದು ಕೂಡ 8ರಿಂದ ಭಾಗಾಕಾರ ಆಗುತ್ತೆ. ಇದು ಕೂಡ 8ರಿಂದ ಭಾಗಾಕಾರ ಆಗುತ್ತೆ. ಸೊ ಎಲ್ಲ ಸಂಖ್ಯೆಗಳು 2ರಿಂದ ಭಾಗಾಕಾರ ಆಗುತ್ತೆ, 8ರಿಂದ ಭಾಗಾಕಾರ ಆಗುತ್ತೆ. ಹಾಗಾದರೆ 16ರಿಂದ ಕೂಡ ಭಾಗಾಕಾರ ಆಗುತ್ತೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ? ಸೊ ಇದು ಭಾಗಾಕಾರ, ಡಿವಿಸಿಬಿಲಿಟಿ ರೂಲ್ ಆಫ್ 16. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 17. ಸೊ 17 ಸ್ವಲ್ಪ ಸ್ಪೆಷಲ್ ಆಗಿದೆ. ಹೇಗೆ 13 ಸ್ಪೆಷಲ್ ಇತ್ತು ನೋಡಿ. 13 ಅಂದ್ರೆ ಏನು? ಇಟ್ ಈಸ್ ಅ ಪ್ರೈಮ್ ನಂಬರ್ ಅಲ್ವಾ? ಅದೊಂದು ಪ್ರೈಮ್ ನಂಬರ್, ಅಂದರೆ ಅವಿಭಾಜ್ಯ ಸಂಖ್ಯೆ. 13 ಒಂದು ಅವಿಭಾಜ್ಯ ಸಂಖ್ಯೆ. ಅದೇ ರೀತಿ 17 ಕೂಡ ಒಂದು ಪ್ರೈಮ್ ನಂಬರ್. ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆ ಅಲ್ವಾ? ಸೊ 17ಇಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? 544ನ ತಗೊಳ್ಳಿ, ಒಂದು ಸಂಖ್ಯೆನ ತಗೊಳ್ಳಿ, ಈ ಯೂನಿಟ್ಸ್ ಪ್ಲೇಸ್ನ ತಗೊಂಡು ಇಂಟು 5 ಮಾಡಿ. ನಾವು ಲಾಸ್ಟ್ ಟೈಮ್ ಮಾಡಿದೆಷ್ಟು? ಇಂಟು 4. ಓಕೆ, ಅದನ್ನ ಒಂದ್ಸತಿ ನೋಡ್ಬಿಡೋಣ. ಸಿಯರ್ 13ಗೆ ನಾವು ಇಂಟು 4 ಮಾಡಿತ್ತು. ಇವಾಗ 17ಗೆ ನಾವು ಏನು ಮಾಡ್ತಾ ಇದ್ದೀವಿ? ಇಂಟು 5 ಅಲ್ವಾ? ಓಕೆ. ಸೊ 4 ಇಂಟು 5 ಎಷ್ಟಾಗುತ್ತೆ? 20 ಆಗುತ್ತೆ. ಎಷ್ಟು ಬಂತು ನಮಗೆ? 20. ಇವಾಗ ಇದನ್ನು ಆ್ಯಡ್ ಮಾಡಬೇಡಿ, ಸಬ್ಟ್ರಾಕ್ಟ್ ಮಾಡಿ. -20 ಎಷ್ಟು ಬರುತ್ತೆ? 34. ಈ 34 17ಇಂದ 34 ಡಿವೈಡ್ ಆಗುತ್ತಾ? ಆಗುತ್ತೆ. ಹಾಗಾದರೆ ಇದು ಕೂಡ 17ಇಂದ ಡಿವೈಡ್ ಆಗುತ್ತೆ. ದಟ್ಸ್ ಆಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಂಖ್ಯೆನ ತಗೊಳ್ಳೋಣ. 5457. 17ಇಂದ ಡಿವೈಡ್ ಆಗುತ್ತಾ? ಗೊತ್ತಿಲ್ಲ, ಚೆಕ್ ಮಾಡೋಣ ಬನ್ನಿ. ಏನು ಮಾಡಬೇಕು? ಇದನ್ನು ತಗೋಬೇಕು, ಇಂಟು 5 ಮಾಡಿ. ಎಷ್ಟು ಬರುತ್ತೆ? 35. ಇದನ್ನು ಇದ್ರ ಜೊತೆ ಸಬ್ಟ್ರಾಕ್ಟ್ ಮಾಡಿ, -35 ಏನಾಗುತ್ತೆ? 510. ಸೊ 510 ಅಂದರೆ 730 17 3 ನೋಡಿ. 17 1s 17, 17 2s 34, 17 3s ಎಷ್ಟು? 17 3s 51. ಸೊ 510 ಅಂದರೆ
ಇದು ಕೂಡ ಓಕೆ. ಇಲ್ಲಾಂದರೆ ನೋಡಿ ಇಂಟು 5 ಮಾಡಿ, 0 ಇಂಟು 5 ಎಷ್ಟು 0, ಈ 0ನ ಮೈನಸ್ ಮಾಡಿ, ಎಷ್ಟು ಬಂತು ನಮಗೆ 51. ಸೊ 51 17 ಟೇಬಲ್ಸಲ್ಲಿ ಬರ್ತಾ ಇದೆ. ಹಾಗಾದರೆ ಈ ಸಂಖ್ಯೆ ಕೂಡ 17ಇಂದ ಡಿವೈಡ್ ಆಗುತ್ತೆ. ಓಕೆ ರೈಟ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ 5 ಡಿಜಿಟ್ ನಂಬರ್ನ ತಗೊಳ್ಳೋಣ. 5 4 6 7 2 ಇದನ್ನು ತಗೊಳ್ಳಿ, ಇಂಟು 5 ಮಾಡಿ, ಎಷ್ಟು ಬರುತ್ತೆ 10, ಮೈನಸ್ ಮಾಡಿ 10 ಏನಾಗುತ್ತೆ 5 4 5 7 ಆಗುತ್ತೆ. ಮತ್ತು 7 ತಗೊಳ್ಳಿ, ಇಂಟು 5 ಮಾಡಿ, ಎಷ್ಟಾಗುತ್ತೆ 35, ಮೈನಸ್ 35 ಮಾಡಿ, ಎಷ್ಟಾಗುತ್ತೆ 510 ಆಗುತ್ತೆ. ಸೇಮ್ ಅಂತಲ್ವಾ. ಮತ್ತು ಇದನ್ನು ತಗೊಳ್ಳಿ, ಇಂಟು 5 ಮಾಡಿ, ಎಷ್ಟಾಗುತ್ತೆ 0, ಮೈನಸ್ 0 ಮಾಡಿ 51. ಸೊ 51 ಇಸ್ ಡಿವಿಸಿಬಲ್ ಬೈ 17. ಹಾಗಾದರೆ ಈ ನಂಬರ್ ಕೂಡ ಯಾವ ನಂಬರು, ಈ ನಂಬರ್ ಕೂಡ 17ರಿಂದ ಭಾಗಾಕಾರ ಆಗತ್ತೆ. ಅಷ್ಟೆ. ಕ್ಲಿಯರ್? 17 ಗೊತ್ತಾಯ್ತಲ್ವಾ. ನೆಕ್ಸ್ಟು 18ಗೆ ಹೋಗೋಣ. ಈಗ 18 ಡಿವಿಸಿಬಿಲಿಟಿ ರೂಲ್. ಸೊ 18ಗೆ ಸ್ಟೂಡೆಂಟ್ಸ್ ಸೇಮ್ 2 ಮತ್ತು 9 ಜೊತೆ ಡಿವೈಡ್ ಆಗಬೇಕು. 2 ಆ್ಯಂಡ್ 9 ಜೊತೆ, 2 ಜೊತೆ ಆಗುತ್ತೆ, 2 ಜೊತೆ ಆಗುತ್ತೆ, 2 ಜೊತೆ ಆಗುತ್ತೆ. 9 ಜೊತೆ ಹೇಗೆ ನಂಬರ್ಸ್ನ ಆ್ಯಡ್ ಮಾಡಿ. 2 + 3 5, 5 + 4 9 ಡಿವೈಡ್ ಆಗುತ್ತೆ. 4 + 2 6, 6 + 4 10, +8 18 ಡಿವೈಡ್ ಆಗುತ್ತೆ. 6 6 12 18 ಇದು ಕೂಡ ಡಿವೈಡ್ ಆಗುತ್ತೆ. ಸೊ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು 2ರಿಂದ ಕೂಡ ಭಾಗಾಕಾರ ಆಗುತ್ತೆ, 9ರಿಂದ ಕೂಡ ಭಾಗಾಕಾರ ಆಗುತ್ತೆ. ಹಾಗಾದರೆ 18ರಿಂದ ಕೂಡ ಭಾಗಾಕಾರ ಆಗುತ್ತೆ. ಡನ್. ಓಕೆ. ನೆಕ್ಸ್ಟ್ 19ಗೆ ನೋಡೋಣ. 19ಗೆ ಏನಿದೆ? ಸೊ 19ಗೆ ಏನು ಮಾಡಬೇಕು ಗೊತ್ತಾ? ಸೊ 19 ಕೂಡ ಒಂದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ನೋಡಿ 228ನ ತಗೊಳ್ಳಿ, ಇಂಟು 2 ಮಾಡಬೇಕು. ಇದಕ್ಕೆ ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 16 ಆಗುತ್ತೆ. ಸೊ 16 ಆ್ಯಡ್ ಮಾಡಿ, ಎಷ್ಟು ಬರುತ್ತೆ 38. 38 19 ಡಿವೈಡ್ ಆಗುತ್ತಾ? ಆಗುತ್ತೆ. ಯಾಕಂದರೆ 19 1s are 19, 19 2s are 38. ಸೊ ಹಾಗಾದರೆ 228 ಕೂಡ ಆಗುತ್ತೆ. ರೈಟ್. 4 ಡಿಜಿಟ್ ನಂಬರ್ ತೊಗೊಳ್ಳೋಣ. 2394 ಇಂಟು 2 ಮಾಡಿ, ಎಷ್ಟು ಬರುತ್ತೆ 8. ಸೊ ಏನು ಮಾಡ್ಬೇಕು ನಾವು ಇದಕ್ಕೆ ಆ್ಯಡ್ ಮಾಡಿ 8. ಸೊ ಏನು ಬರುತ್ತೆ ನಮಗೆ 247. ಗೊತ್ತಾಗ್ತಿಲ್ಲ ಇನ್ನು. ಮತ್ತೆ ಇಂಟು 2 ಮಾಡಿ, ನೋ ಪ್ರಾಬ್ಲಮ್. ಎಷ್ಟು ಬರುತ್ತೆ 14. ಆ್ಯಡ್ ಮಾಡಿ ಇದಕ್ಕೆ, ಮತ್ತೆ ಆ್ಯಡ್ ಸಬ್ಟ್ರಾಕ್ಟ್ ಇದಕ್ಕೆ ಆ್ಯಡು. ಸೊ ಆ್ಯಡ್ ಮಾಡಿದಾಗ 38 ಬರುತ್ತೆ. ಸೊ ದಿಸ್ ಇಸ್ ಡಿವಿಸಿಬಲ್ ಬೈ 19. ಹಾಗಾದರೆ ಇದು ಕೂಡ ಡಿವಿಸಿಬಲ್ ಬೈ 19. ರೈಟ್. ನೆಕ್ಸ್ಟ್ 5 ಡಿಜಿಟ್ ನಂಬರ್ಗೂ ಕೂಡ ಮಾಡೋಣ. ನೋಡಿ 44878 ಇಂಟು 2 16 ಆ್ಯಡ್ 16 ಹಿಯರ್. ಸೊ ಏನಾಗುತ್ತೆ 13 ಆಗುತ್ತೆ, 10 ಆಗುತ್ತೆ, 5 ಆಗುತ್ತೆ, 4 ಆಗುತ್ತೆ. ಇಂಟು 2 ಅಂದರೆ 6 ಆ್ಯಡ್ 6 ಹಿಯರ್. ಸೊ ಏನಾಗುತ್ತೆ 456. ಮತ್ತೆ ಇಂಟು 2 ಅಂದರೆ ಎಷ್ಟಾಗುತ್ತೆ 12 ಆಗುತ್ತೆ, ಆ್ಯಡ್ 12 ಹಿಯರ್ 57. ಸೊ ವಾಟ್ ಇಸ್ 19 3s? 19 3s ಈಸ್ ಈಕ್ವಲ್ ಟು 57 ಸರ್. ಅಷ್ಟೇ. ಸೊ 57 ಬಂತು ಡಿವಿಸಿಬಲ್ ಬೈ 19. ಸೊ ಹಾಗಾಗಿ ಇದು ಕೂಡ ಡಿವಿಸಿಬಲ್ ಬೈ 19. ಕರೆಕ್ಟ್? ಓಕೆ, ಅಷ್ಟೆ, ಮುಗೀತು. ಇನ್ನು ಒಂದು ಕೊನೆದು ಉಳ್ಕೊಂಡಿದೆ, ಯಾವುದಪ್ಪ? 20. ವೆರಿ ಥರ್ಡ್ ಈಸಿಯೆಸ್ಟ್ ಇದು. ಲಾಸ್ಟ್ 2 ಡಿಜಿಟ್ಗಳಲ್ಲಿ 20, 40, 60, 80 ಅಥವಾ 00 ಇದ್ರೆ ಅದು 20ರಿಂದ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ 80 ಇದೆ, ಡಿವಿಸಿಬಲ್ ಬೈ 20. 20 ಇದೆ, ಡಿವಿಸಿಬಲ್ ಬೈ 20. 00 ಇದೆ, ಡಿವಿಸಿಬಲ್ ಬೈ 20. ಅಷ್ಟೇ. ಸೊ 10ಗೆ ಲಾಸ್ಟ್ 1 ಡಿಜಿಟ್ ಮಾತ್ರ ನೋಡಬೇಕು. 10ಗೆ 20ಗೆ ಲಾಸ್ಟ್ 2 ಡಿಜಿಟ್ಗಳು. ಕ್ಲಿಯರ್? 1ರಿಂದ 20 ನಾವು ಎಲ್ಲ ಡಿವಿಸಿಬಿಲಿಟಿ ರೂಲ್ಸ್ನ ನೋಡಿದ್ದೀವಿ. ಇವಾಗ ಏನು ಮಾಡೋಣ? ಸಮ್ಮರಿನ ಬರೆಯೋಣ. ಓಕೆ, ಒಂದು ಕ್ವಿಕ್ ಸಮ್ಮರಿ. ಅಂದರೆ 1 to 20 ಎಷ್ಟು ನೋಡಿದ್ದೀವಿ ನೋಡಿ. ಸೊ 1ರಿಂದ ಆಲ್ ದ ಡಿಜಿಟ್ಸ್ ಆರ್ ಡಿವಿಸಿಬಲ್, ಎಲ್ಲ ಸಂಖ್ಯೆಗಳು ಡಿವೈಡ್ ಆಗ್ತವೆ. 2ರಿಂದ ಯೂನಿಟ್ಸ್ ಪ್ಲೇಸಲ್ಲಿ ಈವನ್ ಇರಬೇಕು, ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರಬೇಕು. 3ರಿಂದ ಅಂದರೆ ಎಲ್ಲ ಡಿಜಿಟ್ಸ್ನ ಆ್ಯಡ್ ಮಾಡಿ, ಆ್ಯಡ್ ಮಾಡಿ ಒಂದು ನಂಬರ್ ಬರುತ್ತಲ್ವ, ಈ ನಂಬರ್ ಡಿವಿಸಿಬಲ್ ಬೈ 3 ಇದ್ದರೆ ಕೊಟ್ಟಿರುವ ನಂಬರ್ ಕೂಡ ಡಿವಿಸಿಬಲ್ ಬೈ 3. 4ಗೆ ಲಾಸ್ಟ್ 2 ಡಿಜಿಟ್ಗಳನ್ನು ನೋಡಬೇಕು. ಇದು ಡಿವಿಸಿಬಲ್ ಬೈ 4 ಇದ್ದರೆ ಆ ನಂಬರ್ ಕೂಡ ಡಿವಿಸಿಬಲ್ ಬೈ 4 ಆಗುತ್ತೆ. ಇದರಲ್ಲಿ ಲಾಸ್ಟ್ ಡಿಜಿಟ್ಟು, ಕೊನೆಯ ಡಿಜಿಟ್ಟು 0 or 5 ಇದ್ದರೆ ದಟ್ ಇಸ್ ಡಿವಿಸಿಬಲ್ ಬೈ 5. ನೆಕ್ಸ್ಟ್ 6ಗೆ ಏನು ಮಾಡಬೇಕು? 2 and 3. ಸೊ 2 ಏನಿದೆ ಅದು ಹೊಂದಬೇಕು, 3ಗೆ ಏನಿದೆ ಅದು ಕೂಡ ಸರಿಯಾಗಬೇಕು. ಸೊ ಯಾವುದೇ ಸಂಖ್ಯೆನ 2 ಮತ್ತು 3ನ ಭಾಗಾಕಾರ ಮಾಡಿದ್ರೆ ಅದು 6ಇಂದ ಡಿವೈಡ್ ಆಗುತ್ತೆ. 7ಗೆ ಏನು ಮಾಡಬೇಕು? ಯೂನಿಟ್ಸ್ ಪ್ಲೇಸ್ನ ಏನು ಮಾಡಬೇಕು? ಯೂನಿಟ್ಸ್ ಪ್ಲೇಸ್ನ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲೊಂದು ಆನ್ಸರ್ ಬರುತ್ತೆ ನೋಡಿ,
ಮಿಕ್ಕಿದ್ರಿಂದ ಅಂದರೆ ರಿಮೈನಿಂಗಿಂದ ಮೈನಸ್ ಇಲ್ಲೇನು ಬರುತ್ತೋ ಅದನ್ನು ಮೈನಸ್ ಮಾಡಬೇಕು. ಇಲ್ಲಿ ಆನ್ಸರ್ ಬರುತ್ತಲ್ವಾ, ಈ ಆನ್ಸರ್ ಡಿವಿಸಿಬಲ್ ಬೈ 7 ಇದ್ದರೆ ಕೊಟ್ಟಿರುವ ನಂಬರ್ ಕೂಡ ಡಿವಿಸಿಬಲ್ ಬೈ 7. ರೈಟ್, ಸಮ್ಮರಿ ಇದಷ್ಟೇ. ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಿಲ್ಲ ಅಂದರೆ ಈ ಡಿವಿಸಿಬಿಲಿಟಿ ರೂಲ್ನ ಹೋಗ್ಬಿಟ್ಟು ನೋಡಿ, ಅರ್ಥ ಆಗುತ್ತೆ. ನೆಕ್ಸ್ಟು 8ಗೆ ಏನಿದೆ ಡಿವಿಸಿಬಿಲಿಟಿ ರೂಲು? ಲಾಸ್ಟ್ 3 ಡಿಜಿಟ್ಗಳು, ಲಾಸ್ಟ್ 3 ಡಿಜಿಟ್ಸು ಡಿವಿಸಿಬಲ್ ಬೈ 8 ಆದರೆ ಆ ಹೋಲ್ ನಂಬರ್ ಡಿವಿಸಿಬಲ್ ಬೈ 8. ಓಕೆ, ನೆಕ್ಸ್ಟು 9. ಸೊ 9ಇಂದ ಡಿವೈಡ್ ಆಗಬೇಕಂದ್ರೆ ಏನು ಮಾಡಬೇಕು? ಸಮ್ ಆಲ್ ಡಿಜಿಟ್ಸ್. ಈ ಸಮ್ಮು ಡಿವಿಸಿಬಲ್ ಬೈ 9 ಆದರೆ ಆ ಸಂಖ್ಯೆ ಕೂಡ ಡಿವಿಸಿಬಲ್ ಬೈ 9. 10ಗೆ ಸಿಂಪಲ್ಲು, ಯೂನಿಟ್ಸ್ ಪ್ಲೇಸಲ್ಲಿ ಓನ್ಲಿ 0 ಇರಬೇಕಷ್ಟೆ, ದೆನ್ ಇಟ್ ಇಸ್ ಡಿವಿಸಿಬಲ್ ಬೈ 10. 11ನ ಡಿವಿಸಿಬಿಲಿಟಿ ರೂಲ್ ಏನಿತ್ತು? ಆಡ್ ಡಿಜಿಟ್ಸ್, ಆಡ್ ಪ್ಲೇಸಸ್ಸಲ್ಲಿ ಇರುವ ಡಿಜಿಟ್ಸ್ನ ಆ್ಯಡ್ ಮಾಡಿ, ಆ್ಯಂಡ್ ಈವನ್ ಆಲ್ಸೋ ಸೇಮ್. ಆಮೇಲೆ ಏನು ಮಾಡಬೇಕು? ಆಡ್ ಮೈನಸ್ ಈವನ್. ಇದು 0 ಅಥವಾ 11 ಅಂತ ಬಂದರೆ ಆವಾಗ ದಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 11. 12 ಅಂದರೆ 3 and 4. 13 ಅಂದರೆ ಯೂನಿಟ್ಸ್ ಪ್ಲೇಸ್ನ ಮಲ್ಟಿಪ್ಲೈ ವಿತ್ 4 ಆ್ಯಂಡ್ ಆ್ಯಡ್ ಟು ದ ರಿಮೈನಿಂಗ್. ಮಿಕ್ಕಿರೋ ಡಿಜಿಟ್ಗಳಿಗೆ ಆ್ಯಡ್ ಮಾಡಿ. ಇಲ್ಲಿ ಬರುವ ಆನ್ಸರು ಡಿವಿಸಿಬಲ್ ಬೈ 13 ಇದ್ದರೆ ಕೊಟ್ಟಿರೋ ನಂಬರ್ ಕೂಡ ಡಿವಿಸಿಬಲ್ ಬೈ 13. ಓಕೆ, 14ಗೆ 2 and 7, 15ಗೆ 3 and 5, 16ಗೆ 2 and 8. ಅಂದರೆ 2, 3, 5, 7 ಎಲ್ಲ ನೋಡಿದ್ದೀವಲ್ವಾ? ಇದೆಲ್ಲ 14ಗೆ ಅಂದರೆ 2ರಿಂದ ಭಾಗಾಕಾರ ಆಗಬೇಕು, 7ರಿಂದ ಭಾಗಾಕಾರ ಆಗಬೇಕು. ಆಗ ಆ ಸಂಖ್ಯೆ 14ಇಂದ ಭಾಗಾಕಾರ ಆಗುತ್ತೆ. 15ಗೆ 3 ಆಗಬೇಕು, 5 ಆಗಬೇಕು, ಆವಾಗ ಅದು 15ಇಂದ ಆಗುತ್ತೆ. 16ಗೆ 2 ಆಗಬೇಕು, 8 ಆಗಬೇಕು, ಆವಾಗ ಅದು 16ಗೆ ಆಗುತ್ತೆ. 17ಗೆ ಏನಾಗ ಏನು ಮಾಡಬೇಕು? ಯೂನಿಟ್ಸ್ ಪ್ಲೇಸ್ನ 5 ಜೊತೆ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ಮೇಲೆ ಸಬ್ಟ್ರಾಕ್ಟ್ ಫ್ರಮ್ ದ ರಿಮೈನಿಂಗ್ ಡಿಜಿಟ್ಸ್, ಒಂದು ಆನ್ಸರ್ ಬರುತ್ತೆ. ಈ ಆನ್ಸರು ಡಿವಿಸಿಬಲ್ ಬೈ 17 ಆದರೆ ಆ ನಂಬರು ಡಿವಿಸಿಬಲ್ ಬೈ 17 ಆಗುತ್ತೆ. ಕ್ಲಿಯರ್? 18ಗೆ 2 and 9. 19ಗೇನು? ಯೂನಿಟ್ಸ್ ಪ್ಲೇಸ್ನ ಇಂಟು 2 ಮತ್ತು ಆ್ಯಡ್ ಮಾಡಿ ರಿಮೈನಿಂಗ್ಗೆ ಇಲ್ಲೊಂದು ಆನ್ಸರ್ ಬರುತ್ತೆ. ಆ ಆನ್ಸರ್ ಡಿವಿಸಿಬಲ್ ಬೈ 19 ಅಂದರೆ ಆ ಹೋಲ್ ಸಂಖ್ಯೆ ಡಿವಿಸಿಬಲ್ ಬೈ 19. ಓಕೆ, 20ಗೆ ಲಾಸ್ಟ್ 2 ಡಿಜಿಟ್ಸ್ಗಳು, ಲಾಸ್ಟ್ 2 ಡಿಜಿಟ್ಗಳು 0, 0, 2, 0, 4, 0, 6, 0, 8, 0 ಇದ್ದರೆ ಆ ಸಂಖ್ಯೆಗಳು ಡಿವಿಸಿಬಲ್ ಬೈ 20 ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಲಾಸ್ಟ್ 2 ಡಿಜಿಟ್ಗಳು. ಓಕೆ, ಸೊ ಇಲ್ಲಿದೆ ನೋಡಿ, ಲಾಸ್ಟ್ 2 ಡಿಜಿಟ್ಗಳು. ಅದೇ 19ಗೆ ನೋಡಿ ಇಂಟು 2 ಮಾಡಬೇಕು ಮತ್ತು ಆ್ಯಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಹೋಲ್ ಸಮರಿ ಆಫ್ 1 to 20 ಡಿವಿಸಿಬಿಲಿಟಿ ರೂಲ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಒಂದು ನಂಬರ್ನ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು, ಇದು ಇದರಿಂದ ಡಿವೈಡ್ ಆಗುತ್ತೆ, ಇದರಿಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡೋದು ನಿಮಗೆಲ್ಲ ಗೊತ್ತಿದೆ, ಬಟ್ ಗೊತ್ತಾಗಬೇಕಲ್ಲ ಈ ನಂಬರಿಂದ ಡಿವೈಡ್ ಆಗುತ್ತೆ ಅಂತ. ಅದನ್ನು ಇದರಿಂದ ನೀವು ಕಲಿಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ, ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಓಕೆ, ಮತ್ತು ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಫ್ಯಾಮಿಲಿ ಆಗಿರಲಿ, ನಿಮ್ಮ ಯಾರೇ ಇದ್ರೂ ಅವರಿಗೆ ಶೇರ್ ಮಾಡಿ. ಸೊ ನೀವು ಕಲಿತಾ ಬೇರೆಯವ್ರು ಕೂಡ ಕಲೀಲಿ. ಎಲ್ಲರೂ ಕಲ್ತ್ರೇನೆ ಏನಾಗುತ್ತೆ, ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಇದನ್ನು ಹೇಳ್ತಾ ಈ ಡಿವಿಸಿಬಿಲಿಟಿ ರೂಲ್ಸ್ ಕ್ಲಾಸ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪ್ರಾಕ್ಟೀಸ್ ಪೇಪರ್ ಇದೆ ನಿಮಗೋಸ್ಕರ. ಈ ಇಡೀ ವಿಡಿಯೋನ ನೋಡಿ ಈ ಕೊಟ್ಟಿರುವ ಪ್ರಾಬ್ಲಮ್ಸ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಪ್ರಾಕ್ಟೀಸ್ ಪೇಪರ್ನ ನೀವು ಬಿಡಿಸಿ. ಓಕೆ, ಸೊ ಅದನ್ನು ಹೇಳ್ತಾ ಟೇಕ್ ಕೇರ್ ಸ್ಟೂಡೆಂಟ್ಸ್. ಮತ್ತೆ ನಿಮ್ಗೆ ಆದಷ್ಟು ಬೇಗ ಸಿಗ್ತೀನಿ. ಬಾಯ್ ಬಾಯ್.